दयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्तितमजं बहुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुमुश्चापि नत्वा सूत्रार्थ उच्यते। ಹೇಳ್ತಾರೆ ದ್ವಾಯೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇದರಲ್ಲಿ ಸ್ಪಷ್ಟವಾಗಿ ಐದನ್ನು ಕೋಟ್ ಮಾಡ್ಲಿಕ್ಕೆ ಕಾರಣ ಎಲ್ಲ ವಿಷಯ ಸ್ಪಷ್ಟವಾಗಿ ಬಂದುಬಿಟ್ಟು ಸಮತೀತ ಕ್ಷರಾಕ್ಷರ ಆ ವಿಷಯದಲ್ಲಿ ಬಂದು ಒಂದು ವಿಸ್ತಾರವಾಗಿ ಇನ್ನೊಂದು ಇದರಲ್ಲಿ ಎರಡನೇ ಪ್ರಕರಣದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್, ಇದನ್ನು ತಿಳ್ಕೊಂಡ್ರೆ ಬುದ್ಧಿವಂತನಾಗ್ತಾನೆ, ಕೃತಕೃತ್ಯನಾಗ್ತಾನೆ. ಬುದ್ಧಿವಂತನಾಗ್ತಾನೆ, ಕೃತಕೃತ್ಯನಾಗ್ತಾನೆ. ಬುದ್ಧಿವಂತನಾಗೋದು ಅಂದರೆ ಏನು ಅಂದರೆ ಅಪರೋಕ್ಷ ಜ್ಞಾನಿ, ಬುದ್ಧಿಮಾನ್ ಅಪರೋಕ್ಷ ಜ್ಞಾನಿ. ಕೃತಕೃತ್ಯ ಮುಕ್ತ, ಈ ಅರ್ಥ ಎಲ್ಲಿ ಬರೆದಿದ್ದಾರೆ ನೆನಪಿದೆಯಾ? ಎಲ್ಲಿ ಕೇಳಿಸ್ಲಿಲ್ಲ? ಕೃತ ಅಲ್ಲ, ಕೃತ ಯಾವುದಕ್ಕೆ ಇಲ್ಲದೆ ಹೋದರೆ, ಯಾವ್ದ ಇಲ್ಲದೆ ಹೋದರೆ ಹಾಂ 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 ಅಲ್ಲ 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 ಕೃತಾನಿ ಕೃತ್ಯಾನಿ ಏನ ಅಥವಾ ಯಸ್ಯ ಸಹ ಕೃತಕೃತ್ಯ, ಇನ್ನೇನು ಮಾಡೋದು ಬಾಕಿ ಇಲ್ಲ ಅಂತ ಅರ್ಥ. ಎಲ್ಲಿ ಮುಕ್ತಿ ಹೋದ್ಮೇಲೆ ಮಾತ್ರ ಕರ್ಮ ಬಂಧನ ಇಲ್ಲ. ಕೃತಕೃತ್ಯ ಅಂದರೆ ಮುಕ್ತ, ಇನ್ನೇನು ಮಾಡಬೇಕಾಗಿಲ್ಲ. ಉಳಿದೆಲ್ಲ ಕೃತಕೃತ್ಯ ಅಂದರೆ ಆ ಕೆಲಸ ಮುಗೀತು ಅಷ್ಟೆ, ಆ ಕೆಲಸಕ್ಕೆ ಕೃತಕೃತ್ಯ. ಅಲ್ಲಿ ಸರ್ವ ಕೆಲಸಗಳಿಗೆ ಕೃತಕೃತ್ಯತ್ವ ಬರೋದಾದರೆ ಮೋಕ್ಷದಲ್ಲಿ ಒಂದೇ. ಅಪರೋಕ್ಷ ಜ್ಞಾನಿನೂ ಬಿಡಾಗಿಲ್ಲ, ಮಾಡಬೇಕು. ಮುಕ್ತರು ಮಾಡಬೇಕಾಗಿಲ್ಲ. ಅದಕ್ಕೆ ಕೃತಾನಿ ಕೃತ್ಯಾನಿ, ಇನ್ನು ಮಾಡಬೇಕಾದ ಬಾಕಿ ಇಲ್ಲೇ ಇದೆ. ಎವ್ರಿಥಿಂಗ್ ಡನ್. ಗೊತ್ತಾಯ್ತಾ? ಫಸ್ಟ್ ಸ್ಟೇಜ್ ನಾವು ಭಾರಿ ಮಾಡಬೇಕು, ಅಪರೋಕ್ಷ ಜ್ಞಾನಿಗಳು ವಿಶೇಷವಾಗಿ ಮಾಡಬೇಕು. ಹೆಚ್ಚು ಆನಂದಾತಿಶಯಕ್ಕೋಸ್ಕರ, ನಾವು ಜ್ಞಾನಕ್ಕೋಸ್ಕರ, ಅವರು ಆನಂದಾತಿಶಯಕ್ಕೋಸ್ಕರ. ಮುಕ್ತಿಯಲ್ಲಿ ಫುಲ್ ಆದ್ದರಿಂದ ಏನು ಕೃತ್ಯ ಇಲ್ಲ. ಕೃತ್ಯ ಇಲ್ಲ ಅಂದರೆ ಎಲ್ಲ ಮಾಡ್ತಾರೆ ಅವರು, ಯಾವುದೂ ನಿಬಂಧನೆ ಇಲ್ಲ ಅದಕ್ಕೆ. ನ್ಯಾಚುರಲಿ ಮಾಡ್ತಿರ್ತಾರೆ ಹೊರತು ನಿಬಂಧನೆ ಇಲ್ಲವೇ ಇಲ್ಲ. ಅದು ಕೃತಕೃತ್ಯ. ಬುದ್ಧಿ ಅಂದರೆ ಜ್ಞಾನ. ಬುದ್ಧಿ ಮುಖ್ಯ ಜ್ಞಾನ ಶಬ್ದಕ್ಕೆ ಅರ್ಥ ಅಪರೋಕ್ಷ ಜ್ಞಾನ. ಸೊ ಬುದ್ಧಿಮಾನ್ ಅಂದರೆ ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಬುದ್ಧಿಮಾನ್ ಕೃತಕೃತ್ಯ ಭವತಿ. ಇಲ್ಲ ಇಲ್ಲ, ನಾವು ಕೃತಕೃತ್ಯರಾಗಿದ್ದೇವೆ ಅಂತ ಹೇಳಿದ್ವಿ. ಇವತ್ತಿನ ಮಟ್ಟಿಗೆಲ್ಲ ಕೆಲಸ ಮಾಡಿದ್ದೇವೆ ಅಂತ ಅರ್ಥ. ಇವತ್ತಿನ ಮಟ್ಟಿಗೆಲ್ಲ ಕೆಲಸ ಮಾಡಿದ್ದೇವೆ ಅಷ್ಟೇ. ಅದು ಒನ್ಸ್ ಫಾರ್ ಆಲ್. ಅಬ್ಸಲ್ಯೂಟ್ ಬೇರೆ, ರಿಲೇಟಿವ್ ಬೇರೆ. ಹಬ್ಬ ಕೆಲಸ ಆಯಿತು ಅಂತ ಹೇಳಿ ಅಷ್ಟೇ, ಆ ಕೆಲಸ ಮುಗೀತು. ಇನ್ನು ಬೇಕಾದಷ್ಟು ಕೆಲಸಗಳಿದೆ ಬೇರೆ. ಆ ದೃಷ್ಟಿಯಿಂದ ಅದು ವ್ಯತ್ಯಾಸ ಇದೆ. ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣೋ ಮಹಾತಾತ್ಪರ್ಯಂ ನೈವ ಚ ಅನ್ಯತ್ರ ಸತ್ಯಂ ಅವಾಂತರಂ ತತ್ಪರತ್ವ ತನ್ಯತ್ ಸರ್ವಾಗಮಾನಾಂ ಪುರುಷಾರ್ಥಸ್ತತೋ
ಅತಃ ಇತಿ ಪೈಂಗಿಶ್ರುತಿ. ಸರ್ವೋತ್ಕರ್ಷೆ ದೇವದೇವಸ್ಯ ವಿಷ್ಣೋಃ ಮಹಾತಾತ್ಪರ್ಯಂ ನೈವ ಚ ಅನ್ಯತ್ರ ಸತ್ಯಂ. ವೇದ ಕೋಟ್ ಮಾಡ್ತಾರೆ. ಸರ್ವೋತ್ಕರ್ಷೆ ದೇವದೇವಸ್ಯ ವಿಷ್ಣೋಃ, ದೇವದೇವಸ್ಯ, ದೇವಾನಾಂ ದೇವಃ ದೇವದೇವ, ದೇವತೆಗಳಿಗೂ ದೇವ, ದೇವರಿಗೂ ದೇವರು ಅಂತ ರಾಜರಿಗೆ ರಾಜ ಮಹಾರಾಜ ಅಂತೀವಲ್ಲ, ಹಾಗೆ ದೇವರಿಗೆ ದೇವ. ಅದೇ ಮಹಾರಾಜಾಯ ಮಂತ್ರಪುಷ್ಪ ಹೇಳ್ಬೇಕಾದ್ರೆ ಮಹಾರಾಜಾಯ ಅಂತ ದೇವರಿಗೆ ಹೇಳೋದು. ವಿಶ್ವದ ಮಹಾರಾಜ, ಬದಲಾಗದ ಮಹಾರಾಜ, ಏಕೋ ವಿಷ್ಣು. ದೇವದೇವಸ್ಯ ವಿಷ್ಣೋ, ದೇವದೇವನಾದ ವಿಷ್ಣುವಿನ ಸರ್ವೋತ್ಕರ್ಷೆ, ಸರ್ವೋತ್ತಮತ್ವೇ, ವಿಷ್ಣೋ ಸರ್ವೋತ್ತಮತ್ವೇ, ಮಹಾತಾತ್ಪರ್ಯಂ. ವೇದ ಎಲ್ಲ ಶಾಸ್ತ್ರಗಳ ಮಹಾತಾತ್ಪರ್ಯ ಯಾವುದರಲ್ಲಿದೆ? ವಿಷ್ಣು ಸರ್ವೋತ್ತಮತ್ವ ಅಂತ ಹೇಳೋದರಲ್ಲಿನೇ. ನೈವಚ ಅನ್ಯತ್ರ ಸತ್ಯ, ಬೇರೆ ಕಡೆ ಸತ್ಯ ಅಲ್ಲ ಅಂತ ಹೇಳಿದರೆ ಮುಖ್ಯ ಅಲ್ಲ ಅಂತ ಅರ್ಥ. ಸತ್ಯ ಶಬ್ದಕ್ಕೆ ಮುಖ್ಯ ಅಲ್ಲ, ಮುಖ್ಯವಾದಲ್ಲೇನೆ. ಅವಾಂತರಂ ತತ್ಪರತ್ವಂ ತದನ್ಯತ್, ಸತ್ಯಂ ಶಬ್ದಕ್ಕೆ ಅವರೇ ಹೇಳ್ತಾರೆ. ಉಳಿದವರೆಲ್ಲ ಅವಾಂತರಂ ತತ್ಪರತ್ವಂ ಸೆಕೆಂಡರಿ ಅಷ್ಟೇ ಹೊರತು ಪ್ರೈಮರಿ ಯಾರು? ವಿಷ್ಣುವೇ. ತತ್ಪರತ್ವಂ ತದನ್ಯತೆ ಸರ್ವಾಗಮಾನಾಂ ಪುರುಷಾರ್ಥಸ್ತತೋತಃ. ಸರ್ವಾಗಮಾನಾಂ ಪುರುಷಾರ್ಥ, ಎಲ್ಲ ಆಗಮಗಳಿಗೂ, ಒಂದೆರಡು ಆಗಮಗಳಿಗಲ್ಲ, ಸರ್ವ ಸದಾಗಮಾನಾಂ ಅಂತ ಅರ್ಥ. ಸದಾಗಮಾನಾಂ ವಿಷ್ಣೋ ಸರ್ವೋತ್ತಮತ್ವೇವ ಮಹಾತಾತ್ಪರ್ಯಂ ನೈವ ಚ ಅನ್ಯತ್ರ ಸತ್ಯಂ. ಬೇರೆ ಕಡೆ ಏನಲ್ಲ, ಅದು ಮುಖ್ಯ ಅಲ್ಲ, ಅವಾಂತರ. ಅದಕ್ಕೆ ಪುರುಷಾರ್ಥ ಅತಸ್ತತು ಅತಃ. ಸೊ ಪುರುಷಾರ್ಥ ಆದರೆ ಯಾರೀಗ? ವಿಷ್ಣುವೇ. ಎಲ್ಲ ಪುರುಷಾರ್ಥ ಕೊಡ್ತಕ್ಕಂಥವ್ರು ವಿಷ್ಣುವಾದ್ದರಿಂದ ಮುಖ್ಯ ಪುರುಷಾರ್ಥ ದೇವರ ಆರಾಧನೆ ಮಾಡೋದೇ ಹೊರತು ಬೇರೊಂದಲ್ಲ ಅಂತ ಪೈಂಗಿ ಶ್ರುತಿ ಹೇಳ್ತಾ ಇದೆ. ವೇದವಾಕ್ಯ ನೀವು ಒಪ್ತೀರಿ, ಪೈಂಗಿ ಶ್ರುತಿ ಆಗ ಯಾರು ಅಬ್ಜೆಕ್ಟ್ ಮಾಡಲಿಲ್ಲ, ಅದು ನೆನ್ಪಿಟ್ಕೋಬೇಕು. ಎಷ್ಟೋ ದಿವಸ ಆದಮೇಲೆ ಅದಿಲ್ಲ ಅಂತ ಶುರು ಮಾಡಿದ್ರೆ ಅರ್ಥ ಇಲ್ಲ. 300 ವರ್ಷ ಆದಮೇಲೆ ಗಲಾಟೆ ತೆಗೆದು, 300 ವರ್ಷ ಆದಮೇಲೆ ಒಂದು ಕೇಸ್ ಬಂದು ಜೇಮ್ ಇಷ್ಟೊಳಗೆ ಮುಂದೆ ಹೋಗ್ಬೋದು ಅಂತ ಅಪೀಲ್ ಹೋಗ್ಲಿಕ್ಕೆ ಒಂದು ಟೈಮ್ ಇರ್ತದೆ. ಯಾವ ಸಿಕ್ಕರ ಹೋಗ್ಲಿಕ್ಕೆ ಬರೋದಿಲ್ಲ. ಆ ಟೈಮ್ ಬಾರದಾರೆ ಬೋದೋಯ್ತು. ಮುಖ್ಯಂಚ ಸರ್ವವೇದಾನಾಂ ತಾತ್ಪರ್ಯ. ಇನ್ನೊಂದಿಗೆ ಅದು ಶ್ರುತಿ. ಈಗ ಸ್ಮೃತಿ, ಮಹಾವರಾಹ ಪುರಾಣ, ಉಪಪುರಾಣ ಹೇಳ್ತಾರೆ. ಮುಖ್ಯಂಚ ಸರ್ವವೇದಾನಾಂ ತಾತ್ಪರ್ಯಂ ಶ್ರೀಪತೇ ಪರಂ ಉತ್ಕರ್ಷೇತು ತದನ್ಯತ್ರ ತಾತ್ಪರ್ಯಂ ಸ್ಯಾದವಾಂತರಂ. ಮುಖ್ಯಂಚ ಸರ್ವವೇದಾನಾಂ ತಾತ್ಪರ್ಯಂ ಶ್ರೀಪತೇ ಪರಂ ಉತ್ಕರ್ಷೇತು ತದನ್ಯತ್ರ ತಾತ್ಪರ್ಯಂ ಸ್ಯಾತ್ ಅವಾಂತರಂ. ಸರ್ವವೇದಾನಾಂ ಮುಖ್ಯಂ ತಾತ್ಪರ್ಯಂ ಶ್ರೀಪತೆ ಪರಂ. ಸರ್ವವೇದಗಳಿಗೂ ಕೂಡ ಮುಖ್ಯವಾದ ತಾತ್ಪರ್ಯ ಎಲ್ಲಿದೆ ಅಂದರೆ ಶ್ರೀಪತೇ, ಶ್ರೀಪತಿಯಾದ ಭಗವಂತನ ಬಗ್ಗೆ ಇದೆ ಹೊರತು ಬೇರೆ ಕಡೆಗಿಲ್ಲ. ಶ್ರೀ ಅಂತ ಹೇಳಿದರೆ ಉಳಿದವರಿಗಿಂತ ಶ್ರೇಷ್ಠ ಶ್ರೀ, ಆತನಿಗೆ ಪತಿ ಅಂತ ಹೇಳಿದ್ರೆ ನಾರಾಯಣ, ಲಕ್ಷ್ಮೀನಾರಾಯಣರಲ್ಲೇ ಆಯ್ತೆ ಹೊರತು ಬೇರೆ ಕಡೆ ಆಗಲಿಲ್ಲ. ಸರ್ವವೇದಾನಾಂ ಅಂದರೆ ವೇದಗಳು 4 ಪ್ಲಸ್ ಪಂಚಮ ವೇದ, ಇತಿಹಾಸ ಪುರಾಣಗಳು, ಒಟ್ಟು ಎಲ್ಲ ಶಾಸ್ತ್ರಗಳಿಗೂ ಕೂಡ ಇನ್ನೊಂದು ಕಡೆ ಹೇಳ್ತಾರೆ ವಿಷ್ಣು ವೇದ ಅಂತ ಒಟ್ಟು ಕರೀತಾರೆ. ವಿಷ್ಣು ವೇದ, ವಿಷ್ಣು ಸರ್ವೋತ್ತಮತ್ತು ಹೇಳೋದೆಲ್ಲ ಏನದು? ವಿಷ್ಣು ವೇದ. ಅದಕ್ಕೆ ವ್ಯಾಸರಾಜರು ಏನು ಮಾಡಿದರು? ಪುರಂದರದಾಸರ ಹಾಡುಗಳನ್ನು ಪುರಂದರ ಉಪನಿಷತ್ ಅಂತ ಕರೀತಾರೆ. ಉಪನಿಷತ್ ಶಬ್ದಕ್ಕೆ ಏನರ್ಥ? ವಿಷ್ಣು ಸರ್ವೋತ್ತಮತ್ತು ಹೇಳೋದೆಲ್ಲ ರಹಸ್ಯವಾದ್ದರಿಂದ ಹೇಳೋ ಮಾತುಗಳಿಗೆ ಏನು ಮಹತ್ವ ಬರುತ್ತೆ? ಉಪನಿಷತ್ತನ ಅರ್ಥವಾಗಿ, ಉಪನಿಷತ್ತಿನ ಅರ್ಥವಾಗಿದ್ದಕ್ಕೂ ಉಪನಿಷತ್ತು, ವಿಷ್ಣುಪರ ಆಗಿದ್ದಕ್ಕೂ ವಿಷ್ಣು ಉಪನಿಷತ್ತು. ಆ ರೀತಿ ಕರೆಯೋದರಿಂದ ಮುಖ್ಯಂಚ ಸರ್ವವೇದಾನಾಂ ತಾತ್ಪರ್ಯಂ ಶ್ರೀಪತೇ ಪರಂ ಉತ್ಕರ್ಷೇ ದೇವತ್ತು ತದನ್ಯತ್ರ ತಾತ್ಪರ್ಯಂ ಸ್ಯಾದವಾಂತರ. ಶ್ರೀಪತೇ ಪರಂ ಉತ್ಕರ್ಷೆ, ಸ್ವಲ್ಪ ಶ್ರೇಷ್ಠತ್ವ ಅಲ್ಲ, ಪರಂ ಉತ್ಕರ್ಷೆ, ಉತ್ತಮತ್ವ, ಸರ್ವೋತ್ತಮತ್ವದಲ್ಲಿ ಮಹಾ ತಾತ್ಪರ್ಯ. ಉಳಿದ ಕಡೆಗೆ ಅವಾಂತರ, ಉಳಿದ ಕಡೆಗೆ ಅವಾಂತರ ತಾತ್ಪರ್ಯ ಹೊರತು ಬೇರೆ ಅಲ್ಲ. ಇತಿ ಮಹಾವಾರಾಹೆ ಶ್ರೇಷ್ಠ, ಮುಖ್ಯ. ಆಮೇಲೆ ಹೇಳ್ತಾರೆ, ಈಗ ಇನ್ನೊಂದು ರೀತಿಯಲ್ಲಿ ಪ್ರೂವ್ ಮಾಡ್ತಾರೆ. ಯುಕ್ತಂಚ ವಿಷ್ಣು ಸರ್ವೋತ್ಕರ್ಷೆ ಏವ ಮಹಾತಾತ್ಪರ್ಯಂ ಸರ್ವಾಗಮಾನ. ಹೀಗೆ ಇರೋದ್ರಿಂದ ಆಯಿತು. ಇನ್ನೊಂದು ಕಾರಣಕ್ಕೂ ಕೂಡ ವಿಷ್ಣು ಸರ್ವೋತ್ತಮತ್ವದಲ್ಲೇ ಸಕಲ ಆಗಮಗಳಿಗೆ ಮಹಾತಾತ್ಪರ್ಯ ಇದೆ. ಇನ್ನೊಂದು ದೃಷ್ಟಿ ಇದೆ. ಯಾವ ದೃಷ್ಟಿ ಅಂತ ಹೇಳ್ತಾರೆ. ಇದಿಷ್ಟೇ ಒಂದು ಸಣ್ಣ ಪ್ರಕರಣ ಮಾಡ್ಕೊಂಡು ಓದಬೇಕಿದ್ರೆ. ಯುಕ್ತಂಚ ವಿಷ್ಣು ಸರ್ವೋತ್ಕರ್ಷೆ ಏವ ಮಹಾತಾತ್ಪರ್ಯಂ ಸರ್ವಾಗಮಾನ. ಎಷ್ಟು ಹೇಳ್ತಾರೋ ಉದ್ದು ಕೆಡ್ತಾನೆ ಹೋಗ್ತಾರೆ, ಮಧ್ಯ ಮಧ್ಯ ಮಾತಾಡ. ಫಸ್ಟ್ ಇದ್ದ ಮೋಕ್ಷೋ ಹಿ ಸರ್ವಪುರುಷಾರ್ಥೋತ್ತಮ.
ಸರ್ವ ಪುರುಷಾರ್ಥಗಳಲ್ಲೂ ಅತ್ಯಂತ ಶ್ರೇಷ್ಠ ಯಾವುದು? ಮೋಕ್ಷ. ಸರಿಯಾಗಿ ಬಂದು 2 ಪುಟ ಸರಿಯಾಗಿ ಓದಿಬಿಟ್ರೆ ಹೇಗೆ ಇಂಟರ್ನ್ಯಾಷನಲ್ ಕೊಡಬೇಕು ಗೊತ್ತಾಗುತ್ತೆ. ಯಾವುದೇ ವಿಷಯಕ್ಕೊಂದು ಅವತಾರಿಕೆ ಕೊಡಬೇಕಾದ್ರೆ ಏನು ಹೇಗೆ ಕೊಡಬೇಕು ಅಂತ ಆಚಾರ್ಯ ತೋರಿಸ್ತಾರೆ. ಮೋಕ್ಷೋ ಹಿ ಸರ್ವಪುರುಷಾರ್ಥೋತ್ತಮ. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥಗಳಲ್ಲಿ ಯಾವ ಶ್ರೇಷ್ಠ? ಮೋಕ್ಷ ಸರ್ವಪುರುಷಾರ್ಥೋತ್ತಮ. ಅದು ಕೊಡೋನೇನಾಗಿರ್ಬೇಕಾಗಿದ್ರೆ ಸರ್ವೋತ್ತಮನಾಗಿರಲೇಬೇಕು. ಯಾವುದೋ ರಾಜ್ಯಪಾಲರ ಪೋಸ್ಟನ್ನು ತಹಸೀಲ್ದಾರ್ ಫಿಲಪ್ ಮಾಡೋಕ್ಕಾಗೋದಿಲ್ಲ. ಯಾರು ಮಾಡ್ಬೇಕದನ್ನು? ಮೇಲಿಂದ ಬರಬೇಕದನ್ನು ಕೂಡ. ಪ್ರೆಸಿಡೆಂಟನ್ನು ಅದು ಮಾಡಬೇಕಾದ್ರೆ ಸಣ್ಣ ಪುಟ್ಟವ್ರು ಮಾಡೋಕ್ಕಾಗೋದಿಲ್ಲ. ಆ ಅರ್ಥದಲ್ಲಿ ಸರ್ವಪುರುಷಾರ್ಥೋತ್ತಮವನ್ನು ಪುರುಷಾರ್ಥ, ಸರ್ವಪುರುಷಾರ್ಥ, ಪುರುಷಾರ್ಥೋತ್ತಮ, ಸರ್ವಪುರುಷಾರ್ಥೋತ್ತಮ ಅಷ್ಟು ಒತ್ತು ಕೊಟ್ಟಿದ್ದಾರೆ. ಸರ್ವಪುರುಷಾರ್ಥೋತ್ತಮ ಹಿ ಅಂದರೆ ಯಾಕೆ ಹೇಳಿದರು? ವೆಲ್ ನೋನ್ ಅಂತ ಅರ್ಥ, ವೆಲ್ ಎಸ್ಟಾಬ್ಲಿಷ್ಡ್. ಅದು ಒಂದೆರಡು ವಾಕ್ಯ ಕೊಡ್ತಾರೆ. ಧರ್ಮಾರ್ಥ ಕಾಮಾಹ ಸರ್ವೇಪಿ ನ ನಿತ್ಯಾಹ ಮೋಕ್ಷ ಏವ ಹಿ ನಿತ್ಯಸ್ತಸ್ಮಾತ್ ತದರ್ಥಾಯ ಯತೇತ ಮತಿಮಾನ್ ನರಹ ಇತಿ ಬಾಲವೇಯ ಶ್ರುತಿ. ಬಾಲವೇಯ ಶ್ರುತಿ ಕೊಟ್ಬಿಡ್ತಾರೆ. ಏನು ಹೇಳುತ್ತದು? ಮೋಕ್ಷ ಸರ್ವಪುರುಷಾರ್ಥವ ಅಂತ ಹೇಳಿದರು. ಯಾರೋ ಒಪ್ಪಿದ್ದಲ್ಲ, ಶಾಸ್ತ್ರಗಳಲ್ಲಿ ಬಂದಿದೆ ಅಂತ ಅರ್ಥ. ಲೋಕದಲ್ಲಿ ಪ್ರಸಿದ್ಧ ಆಗಿರ್ಬೋದು, ಒಂದು ಕಡೆ ಅನ್ವಾಂಟೆಡ್ ಅದು. ಅದಕ್ಕೆ ಧರ್ಮಾರ್ಥ ಕಾಮಾಹ 3 ಆಯ್ತು ಈಗ. ಧರ್ಮ, ಅರ್ಥ, ಕಾಮ ಈ 3 ಪುರುಷಾರ್ಥಗಳ ಒಂದಿಷ್ಟೇ ದೊಡ್ಡದಿದ್ರು ಅದಕ್ಕೇನು ದೊಡ್ಡ ಪ್ರಾಬ್ಲಮ್ ಇದೆ ಅಂದರೆ ಸರ್ವೇಪಿ ನಾ ನಿತ್ಯಾಹ, ನಿತ್ಯ ಪುರುಷಾರ್ಥಗಳಲ್ಲ, ಅನಿತ್ಯ ಪುರುಷಾರ್ಥಗಳು. ಆದ್ದರಿಂದ ಮೋಕ್ಷ ಏವಹಿ, ಮೋಕ್ಷ ಒಂದೇನೆ, ನಿತ್ಯ ನಿತ್ಯ ಪುರುಷಾರ್ಥ. ಸೊ ಇನ್ನು ಅರ್ಥ ಮಾಡಿಕೊಂಡ್ರೆ ಜನ ಪ್ರಯತ್ನ ಪಡ್ತಿರೋದೆಲ್ಲ ಯಾವುದಕ್ಕೆ ಇವತ್ತು? ಅನಿತ್ಯ ಪುರುಷಾರ್ಥಕ್ಕೆ. ಭಾರಿ ಟೆಂಪ್ರರಿ ಪೋಸ್ಟಿಗೆ ಹೈಯೆಸ್ಟ್ ಇನ್ಫ್ಲೂಯೆನ್ಸ್ ಮಾಡಿಸಿದ್ರೆ ಹಂಗೆ ಟೆಂಪ್ರರಿ ಪೋಸ್ಟು ಅದು ಯಾವುದೋ ಕೆಲಸಕ್ಕೆ ಹಾಕಿರ್ತಾರೆ, ಜಸ್ಟ್ ಫಾರ್ 1 ಮಂತ್ 3 ಮಂತ್ಸ್ ಅಂತ ಹಾಕಿರ್ತಾರೆ. ಅದಕ್ಕೆ ಅಷ್ಟು ಇನ್ಫ್ಲೂಯೆನ್ಸ್ ಮಾಡಿಸಿರೋದು ದಡ್ತನ. ಆ ರೀತಿ ಆಗುತ್ತೆ, ಮಾಡಿಕೊಡು. ನನಿತ್ಯಾಹ ಮೋಕ್ಷ ಒಂದು ನೆಗೆಟಿವ್ ಆಗಿ ಹೇಳಲಿಲ್ಲ, ಅವು ನಿತ್ಯ ಅಲ್ಲ ಅಂಥೇಳಿ ಬಿಡಲಿಲ್ಲ. ನಿತ್ಯ ಯಾವುದು ಅಂತ ಹೇಳಿದರು. ವೈರಾಗ್ಯ ಅಂದರೆ ಅದು ಡೆಸ್ಪರೇಟ್ ಆಗಿಬಿಟ್ರೆ ವೈರಾಗ್ಯ ಅಲ್ಲ, ಅದೊಂದು ಪೂರ್ತಿ ಅವ್ರು ಪೆಸಿಮಿಸಮ್ ಬೇರೆ, ವೈರಾಗ್ಯ ಬೇರೆ. ಪೆಸಿಮಿಸಮ್ ಅಂದರೆ ಏನದು? ಯಾವುದ್ರಲ್ಲೂ ಆಸೆನೇ ಇಲ್ಲ ಅವನಿಗೆ. ಇದು ಹಾಗಲ್ಲ, ಒಳ್ಳೆಯದ್ರ ಮೇಲೆ ಆಸೆ ಇದೆ, ಕೆಟ್ಟದ್ರ ಮೇಲೆ ಇಲ್ಲ. ಅದನ್ನು ಆಪ್ಟಿಮಿಸಮ್ ಅಂತ ಕರೀತಾರೆ. ನಿಜವಾಗ್ಲೂ ಹೈಯೆಸ್ಟ್ ಆಪ್ಟಿಮಿಸಮ್ ಅಂದರೆ ಮೋಕ್ಷ ಬೇಕು ಅಂತ. ವೈರಾಗ್ಯ ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಇವರೆಲ್ಲ ಏನೋ ಒಂದು ಯೋಚನೆ ಮಾಡ್ತಾ ಕೂತಿರ್ತಾರೆ ಅಂತ ಹೇಳಿ ಅಲ್ಲ, ಭಾಳ ದೊಡ್ಡದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅರ್ಥ. ನಿತ್ಯಸ್ತಸ್ಮಾತ್ ತದರ್ಥಾಯ ಮೋಕ್ಷಾರ್ಥಾಯ ಯಥೇತ ಮತಿಮಾನ್ ನರಹ. ಅದಕ್ಕೋಸ್ಕರ ಪ್ರಯತ್ನ ಪಡಬೇಕು. ಯಾರು? ಮತಿಮಾನ್, ಬುದ್ಧಿವಂತ ಮನುಷ್ಯ. ಅದಕ್ಕೆ ಪ್ರಯತ್ನ ಪಡಬೇಕು. ಮಾಡಿದರೆ ದಡ್ಡ ಅಂತ ಅರ್ಥ. ಬೇರೆಯವರೆಲ್ಲ ಸಣ್ಣ ಮಕ್ಕಳಿದ್ದಾರೆ, ಮುಂದೆ ಏನು ಮಾಡ್ತೀನಿ ಅಂತ ಕೇಳಿದ್ರೆ ಕಂಡಕ್ಟರ್ ಆಗ್ತೀನಿ ಅಂತಾರೆ. ಅವ್ರಿಗೆ ಗೊತ್ತಿಲ್ಲ ಅದು. ಇಲ್ಲ ಡ್ರೈವರ್ ಆಗ್ತೀನಿ ಅಂತ ಹೇಳ್ತಾರೆ. ಆಗಿನ ಕಾಲಕ್ಕೆ ಅದೊಂದು ಅವರು ಕಂಡಕ್ಟರ್ ನಿಲ್ಲಿಸಿದರೆ ಬಸ್ ನಿಲ್ಲುತ್ತೆ. ಹೂ ಅಂದರೆ ಹೋಗುತ್ತೆ. ಒಬ್ಬ ಎಷ್ಟು ಪವರ್ ಅವರಿಗೆ ಅಂತ ಹೇಳಿಬಿಟ್ಟು ಅದೇ ಆಟ ಆಡ್ತಿರ್ತಾರೆ. ಕಂಡಕ್ಟರ್ ಆಟ ಆಡ್ತಿರೋದು, ಡ್ರೈವರ್ ಆಟ ಆಡ್ತಿರೋದು ಮಾಡ್ತಾರೆ. ಏನು ತೊಗೋತಿ ಅಂತ ಕೇಳಿದ್ರೆ ಚಾಕ್ಲೇಟ್, ಬಿಸ್ಕತ್, ಇಷ್ಟೇ. ಅದು ಬುದ್ಧಿ ಓಡೋದಿಲ್ಲ. ಬಂಗಾರಿಗೆ ಅರ್ಥ ಆಗಲ್ಲ ಅವ್ರಿಗೆ, ಚೆನ್ನಾಗಿನ ಚಾಕ್ಲೇಟ್ ಅಂದರೆ ಭಾಳ ಅರ್ಥ ಆಗುತ್ತೆ ಅವ್ರ ಭಾಷೆ. ಆದರೆ ದೊಡ್ಡವನಾಗ್ತಾ ಮತಿಮಾನ್ ಆದಾಗ ಏನಾಗ್ತಾನೆ, ಅದು ಎಲ್ಲ ಗೊತ್ತಾಗ್ಬಿಡುತ್ತೆ. ಆದರೆ ಕೆಟ್ಟದಾಗ ಗೊತ್ತಾಗುತ್ತೆ, ಅದು ಸಮಸ್ಯೆ. ಮೊದಲು ದುಡ್ಡು ಕೊಟ್ಟರೆ ಬೇಡ ಮಕ್ಕಳು ಬೇಡ ಅಂದ್ಬಿಡ್ತಾರೆ. ಆಮೇಲೆ ಅದು ಮಧ್ಯೆ ಬೇಕು ಅಂತಾರೆ. ಅದ್ರ ಮೇಲೆ ಯೋಚನೆ ಮಾಡೋದಿಲ್ಲ, ಅದು ದಡ್ಡ ಆಗಿಬಿಡುತ್ತೆ. ದೊಡ್ಡ ದಡ್ಡ, ಸಣ್ಣ ದಡ್ಡ, ಅವ್ರು ದೊಡ್ಡ ದಡ್ಡ ಇದ್ದಾರೆ. ಎಜುಕೇಟೆಡ್ ಇಲ್ಲಿಟ್ರೇಟ್ಸ್ ಅಂತಾರಲ್ಲ ಹಾಗೆ, ಎಜುಕೇಟೆಡ್ ಇಲ್ಲಿಟ್ರೇಟ್ಸ್. ಅದು ಓದಿ ಏನು ಓದ್ತಾ ಇದ್ದವರು ಅಂತ ಅರ್ಥ. ಅನಿತ್ಯತ್ವ ಇದು ಬಾಲವೇ ಶ್ರುತಿ ಮಾತಾಯಿ. ಪ್ರತಿ ಸತ್ತೆ 2 ಕೊಡದವ್ರು ಆಚಾರ ಸಮಾಧಾನ ಇಲ್ಲ. ಶ್ರುತಿ ಸ್ಮೃತಿ ಇಲ್ಲ, ಮೊದಲು ಆಮೇಲೆ ಕೊಡಬೇಕು ಅಂತ ಅವ್ರು 2 ಕೊಡಲೇಬೇಕು. ಶ್ರುತಿನೂ ಹಾಗೆ ಇವೆ, ಸ್ಮೃತಿನೂ ಹಾಗೆ ಇವೆ. ಇಷ್ಟೂ ಒಪ್ಪೋದಿಲ್ಲ, ಅದೇನರ್ಥ ಅಂತ ಹೇಳಬೇಕಾಗಿದೆ. ಇತಿ ಬಾಲವೇಯ ಶ್ರುತಿ. ಅನಿತ್ಯತ್ವಾತ್ ಸದುಃಖತ್ವಾತ್ ನ ಧರ್ಮಾದ್ಯಾಹ ಪರಂ ಸುಖಂ ಮೋಕ್ಷ ಏವ ಪರಾನಂದಃ ಸಂಸಾರೇ ಪರಿವರ್ತತಾಮಿತಿ ಚ ಭಾರತೆ. ಈ ಭಾರತ ವಾಕ್ಯ ಕೊಟ್ಬಿಡ್ತಾರೆ. ಇದರಲ್ಲಿ ಹೈಯೆಸ್ಟ್ ಪೌರುಷೇಯ ಗ್ರಂಥಗಳಲ್ಲಿ ಹೈಯೆಸ್ಟ್ ಅಂದರೆ ಎಲ್ಲರೂ ತಿಳಿಯೋದರಲ್ಲಿ ಭಾರತ. ಇಲ್ಲದ ಹೋದರೆ ಬ್ರಹ್ಮಸೂತ್ರ ಎರಡಿರಬೇಕು.
ಅಲ್ಲಿ ಅನಿತ್ಯ ಅಂತ ಹೇಳಿದರು, ನನಿತ್ಯ ಅಂತ ಹೇಳಿದರು. ಇಲ್ಲಿ ಕ್ಲಾರಿಫಿಕೇಶನ್ ಮತ್ತೆ ಅನಿತ್ಯತ್ವಾತ್ ಸದುಃಖತ್ವಾತ್ ನ ಧರ್ಮಾದ್ಯಾಹ ಪರಂ ಸುಖಂ. ಧರ್ಮಾದ್ಯಾಹ ಯಾವ ಪುರುಷಾರ್ಥಗಳು? 3 ಪುರುಷಾರ್ಥಗಳು. ಏನವೆಲ್ಲ? ನಾ ಪರಂ ಸುಖಂ, ದೊಡ್ಡ ಸುಖ ಅಲ್ಲ ಅದರಲ್ಲಿ. ಯಾಕೆ? ಒಂದು ಅನಿತ್ಯ, ಎರಡನೇದು ಸದುಃಖ. ಅನಿತ್ಯ ಸದುಃಖ, ಮೊದಲೇ ಅನಿತ್ಯ, ಅದರಲ್ಲಿ ದುಃಖ ಬೇರೆ ಇದೆ ಜೊತೆಗೆ. ಅನಿತ್ಯ ಸದುಃಖ. ಸೊ ಮೇಲೆ ನಿತ್ಯ ಶ್ರುತಿಯಲ್ಲಿ ನಿತ್ಯ ಅಂತ ಅಷ್ಟೇ ಹೇಳಿದರು, ಸೇರಿಸ್ಕೋಬೇಕು. ನಿತ್ಯತ್ವದಲ್ಲಿ ಅನಿತ್ಯತ್ವ 2 ವಿಧ. ಒಂದು ನಿತ್ಯತ್ವ ಇಲ್ಲದೆ ಇರೋರು, ಇನ್ನೊಂದು ದುಃಖದ ಜೊತೆ ಸೇರಿರೋರು. ದುಃಖದ ಜೊತೆ ಸೇರಿರೋ ಸುಖ ಏನೇನು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ, ಅದೇ ದುಃಖ ಅಂತ ಅದೇನೆ. ಬಂದರೆ ಇಷ್ಟು ಬರ್ಬೋದು, ಹೋದರೆ ಇಷ್ಟು ಹೋಗ್ಬೋದು, ಅದು ರಿಸ್ಕ್ ಫ್ಯಾಕ್ಟರ್. ಇದಕ್ಕೆ ಇದು ಉಳಿದು 3 ಪುರುಷಾರ್ಥಗಳಿಗೆ ರಿಸ್ಕ್ ಫ್ಯಾಕ್ಟರ್ ಇದೆ. ಮೋಕ್ಷಕ್ಕೆ ಏನಿಲ್ಲ, ಫುಲ್ ಪರ್ಮನೆಂಟ್ ಅಂಡ್ ನೋ ರಿಸ್ಕ್. ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್. ಅದಕ್ಕಾಗಿ ಅನಿತ್ಯತ್ವಾತ್ ಸದುಃಖತ್ವಾತ್ ನ ಧರ್ಮಾದ್ಯಾಹ ಪರಂ ಸುಖಂ. ನಾ ಧರ್ಮಾದ್ಯಾಹ 3 ಪುರುಷಾರ್ಥಗಳು ಕೂಡ ಪರಸುಖ ಅಲ್ಲ. ಮತ್ತೇನು ಮಾಡಬೇಕಾಗಿದೆ? ಮೋಕ್ಷ ಏವ ಪರಾನಂದ. ಬರೀ ಮೋಕ್ಷ ಅಂತ ಹೇಳಲಿಲ್ಲ, ಹಿಂದೆ ಬರೀ ಮೋಕ್ಷ ಅಂತ ಹೇಳಿದ್ರು ಅಷ್ಟೇ. ಇಲ್ಲಿ ಪರಾನಂದ ಅಂತ ಹೇಳಿದರು. ಅಂದರೆ ಉಳಿದವರು ಮೋಕ್ಷದ ಕಾನ್ಸೆಪ್ಟ್ ತೆಗೆದು ಹಾಕಿದರು. ಎಷ್ಟೋ ಜನದ ಮೋಕ್ಷ ಅಂದ್ರೇನು? ಅಲ್ಲಿ ಸುಖನೂ ಇಲ್ಲ ದುಃಖನೂ ಇಲ್ಲ. ಇನ್ನು ಕೆಲವರಿಗೆ ಸತತ ಊರ್ಧ್ವ ಒಬ್ಬನ ಮೇಲಕ್ಕೆ ಹೋಗ್ತಿರೋದು, ಇನ್ನು ಕೆಲವರು ಶೂನ್ಯವಾಗಿ ಬಿಡೋದು, ಏನೋ ಹೇಳ್ತಾರೆ. ಅದಲ್ಲ, ಪರಾನಂದ, ಸೂಪರ್ ಆನಂದ. ಪರ ಅಂದರೆ ಶ್ರೇಷ್ಠ ಆನಂದ. ಶ್ರೇಷ್ಠವಾದ ಆನಂದ ಅಂದ್ರೇನು? ಅನಿತ್ಯನೂ ಅಲ್ಲ, ದುಃಖ ಮಿಶ್ರಣೂ ಅಲ್ಲ. ಅದಕ್ಕೆ ಪರ ಅಂತ ಕರೀತಾರೆ. ಪರ ಅಂದರೆ ಪೂರ್ಣ ಅಂತ ಇನ್ನೊಂದು ಅರ್ಥ. ಪೂರ್ಣ ಆನಂದ ಸಿಗೋದು ಎಲ್ಲಿ ಅಂದರೆ ಮೋಕ್ಷದಲ್ಲಿದೆ. ಅದಕ್ಕಾಗಿ ಅನಿತ್ಯತ್ವಾತ್ ಸದುಃಖತ್ವಾತ್ ತದಾ ಧರ್ಮಾದ್ಯಾಹ ಪರಂ ಸುಖಂ. ಮೋಕ್ಷ ಏವ ಪರಾನಂದ ಸಂಸಾರೇ ಪರಿವರ್ತತ. ಈ ಸಂಸಾರ ಡೆಫಿನೇಷನ್ ಹೇಳಿದಾಗಾಯ್ತು. ಈಗ ಸಂಸಾರ ಅಂದ್ರೆ ಏನು ಹಾಗಿದ್ರೆ? ಅನಿತ್ಯವಾದ ಸುಖ ದುಃಖಗಳಲ್ಲಿ ಇನ್ವಾಲ್ವ್ ಆಗೋನು ಏನಂತ ಕರೀತಾರೆ? ಅವನ್ನ ಸಂಸಾರ ಅಂತ ಕರೀತಾರೆ. ಇದಕ್ಕೆ ಆಪೋಸಿಟ್ ಇರೋದು ಎಕ್ಸಾಕ್ಟ್ಲಿ ಯಾವುದದು? ಮೋಕ್ಷ. ನಮಗೆ ಇಲ್ಲಿ ನೋಡಿ ಸ್ವಾರಸ್ಯ. ಸಂಸಾರಕ್ಕೆ ಡೆಫಿನೇಷನ್ ಏನು? ಅನಿತ್ಯ ಮತ್ತು ಸದುಃಖ. ಸೊ ಆಪೋಸಿಟ್ ಏನಿರಬೇಕೀಗ? ಸುಖ ಇರಬೇಕು. ಮೋಕ್ಷದ ಕಾನ್ಸೆಪ್ಟೇ ಅದು. ಅರ್ಥ ಆಯ್ತಾ? ಅದು ಬಿಟ್ಬಿಟ್ಟು ಇವರು ಇದಕ್ಕಿಂತ ಹೋಪ್ಲೆಸ್ ಮೋಕ್ಷ ಹೇಳಿದರೆ ಯಾರು ಹೋಗ್ತಾರೆ ಅದಕ್ಕೆ? ಹೀಗಾಗಿ ಮೋಕ್ಷದ ಬಗ್ಗೆ ತುಂಬ ಜನ ಯೋಚನೆ ಮಾಡೋದಿರೋದಕ್ಕೆ ಕಾರಣ ಅದ್ರ ಬಗ್ಗೆ ಜನ ತಪ್ಪಾಗಿ ಹೇಳಿದ್ದರಿಂದ ಅಂಥ ಮೋಕ್ಷಕ್ಕೆ ಹೋಗೋದೇ ಬೇಡ, ನೀವು ಬೇಕಾದ್ರೆ ಹೋಗಿ, ನಾವು ಬರೋದಿಲ್ಲ ಅಂತಾರೆ. ಆ ಸ್ಥಿತಿ ಬಂತು. ಅಲ್ಲಿಂದ ಅವ್ರು ಉಪಾಯ ಏನು ಮಾಡಿದರು ಅಂದರೆ, ಅವ್ರ ಐಡಿಯಾ ಏನಿತ್ತು ಅಂದರೆ ಮೋಕ್ಷದ ಬಗ್ಗೆ ಇವರು ಶಾಸ್ತ್ರ, ಮೋಕ್ಷ ಸರಿಯಾದ ಕಾನ್ಸೆಪ್ಟ್ ಬಂದರೆ ಪ್ರಯತ್ನ ಪಡ್ತಾರೆ, ಬಿಟ್ಟೇ ಬಿಡಲಿ ಶಾಸ್ತ್ರನ. ಅದು ಈ ರೀತಿ ಮಿಸ್ಗೈಡ್ ಮಾಡಿದರು. ಅರ್ಥ ಆಯ್ತಾ? ಈ ರೀತಿ ಮಿಸ್ಗೈಡ್ ಮಾಡಿದ್ದು ಅವ್ರ ತಂತ್ರ ಆಯಿತು. ತಮ್ಮ ಮತ ಹಿಡಿದೇ ಹೋದರೂ ಪರವಾಗಿಲ್ಲ, ಅವ್ರ ಮತ ಬಿಟ್ಟರೆ ಸಾಕು. ಅರ್ಥ ಆಯ್ತಾ? ನಮ್ಮ ಮತ ಹಿಡಿಯೋದು ಬೇಡ, ಅವ್ರ ಮತ ಬಿಟ್ಟು ಬಿಡಲಿ, ಅಲ್ಲಿಗೆ ನಾವು ಸೇಫ್. ಈಗ ಈ ಥರ ನೆಗೆಟಿವ್ ಥಿಂಕಿಂಗ್ನಿಂದ ಬಂದರು. ಅನಿತ್ಯತ್ವಾತ್ ಸದುಃಖತ್ವಾತ್ ನ ಧರ್ಮಾದ್ಯಾಹ ಪರಂ ಸುಖಂ. ಮೋಕ್ಷೇವ ಪರಾನಂದ ಸಂಸಾರೇ ಪರಿವರ್ತತ. ಸಂಸಾರ ಡೆಫಿನೇಷನ್ ಹೇಳಿದ್ರಿ. ಈಗ ಸಂಸಾರ ಡೆಫಿನೇಷನ್ ಏನು? ಪರಿವರ್ತದ, ಸುತ್ತಾ ಇರೋದು. ಜಾತಸ್ಯ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಇದು ನಡೀತಾನೆ ಇರೋದೆ, ಏನೂ ಇಲ್ಲ. ಆದ್ದರಿಂದ ಉಪಯೋಗ ಇಲ್ಲ. ಎಷ್ಟು ವಿಷಯ ಬಂದಿದೆ, ಅವರು ಸುಮ್ಮನೆ ಓದಿದರೆ ಏನೋ ಕೊಟೇಶನ್ ಕಂಡಕ್ಕೆ ಕಾಣುತ್ತೆ. ಎಷ್ಟು ದೊಡ್ಡ ವಿಷಯಗಳು ಇದು ಮಾಡಿದ್ದಾರೆ. ಸಿಂಪ್ಲೆಸ್ಟ್ ಇದರಲ್ಲಿ ಯಾವ ಕಷ್ಟವೂ ಇಲ್ಲ. ಆ ರೀತಿ ಹೇಳ್ತಾರೆ. ಯೋಚನೆ ಮಾಡೋಕ್ಕೆ ಅವಕಾಶ ಹೆಚ್ಚು ಕೊಟ್ಟರೆ ಅವು ಶಾಸ್ತ್ರ. ಗೊತ್ತಾಯ್ತಾ? ಯೋಚನೆ ಮಾಡೋದನ್ನು ಕೆಡಿಸಿಬಿಟ್ರೆ ಶಾಸ್ತ್ರ ಅಲ್ಲ. ಹೆಚ್ಚು ಶಬ್ದ ಆದ ಮನುಷ್ಯನಿಗೆ ಬೇಡ ಅನಿಸ್ಬಿಡುತ್ತೆ. ತಾತ ಪರಿವರ್ತತಾಂ, ಪರಿವರ್ತನ ಅದು ಬೇರೆ. ಪರಿವರ್ತನ ಸುತ್ತೋದು ಅಂತ ಅರ್ಥ. ಪರಿವರ್ತನ ಚೇಂಜ್ ಎಂಬ ಅರ್ಥ ಅಲ್ಲ ಅದಕ್ಕೆ. ಮೋಕ್ಷ ಏವ ಪರಾನಂದ ಸಂಸಾರೇ ಅದಕ್ಕೆ ಹೇಳಿದರು. ಬರೀ ಪರಿವರ್ತತ ಮಾಡಲಿಲ್ಲ, ಸಂಸಾರೇ ಪರಿವರ್ತತ. ಸಂಸಾರದಲ್ಲಿ ಪರಿವರ್ತನೆ ಮಾಡೋರಿಗೆ, ಸುತ್ತಿ ಒದ್ದಾಡೋರಿಗೆ ಒಳ್ಳೆ ದಾರಿ ಎಲ್ಲಿದೆ ಅಂದರೆ ಮೋಕ್ಷಕ್ಕೆ ಹೋಗೋದ್ರೆ. ಮೋಕ್ಷಕ್ಕೆ ಹೋಗ್ಬಿಟ್ಟು ಯಾವ ಸಮಸ್ಯೆ, ಇಲ್ಲಿ ಏನು ಸಮಸ್ಯೆ ಹೇಳ್ತೀರಿ? ಯಾವ ಸಮಸ್ಯೆನೂ ಇಲ್ಲ. ಇಲ್ಲಿ ಊಟ ಮಾಡಿ ಕೈ ತೊಳ್ಕೋಬೇಕು, ಅದೊಂದು ಸಮಸ್ಯೆ ಇದೆ. ಊಟ ಬಡಿಸೋದಕ್ಕೆ, ಊಟ ಮಾವಿನ ಹಣ್ಣು ತಿಂದುಬಿಟ್ರೆ ಪಜಿತಾ ಆಗ್ಬಿಡ್ತಾನೆ. ಮಾವಿನ ಹಣ್ಣು ತಿಂದುಬಿಟ್ಟು ಏನಾಗ್ತಾನೆ? ದ್ರಾಕ್ಷಿ ಸೀಡ್ಲೆ ದ್ರಾಕ್ಷಿ ತಿರ್ಕೊತ ಹೋಗ್ಬೋದು ಬೇಕಾದ್ರೆ. ಇನ್ನು ಬೈ ಕೈ ತೊಳೋ ವ್ಯವಸ್ಥೆ ಬೇಕು. ಒರೆಸ್ಕೊಬಿಟ್ರೆ ಉಪಯೋಗ ಇಲ್ಲ. ಇನ್ನೊಂದು ಕಡೆ ಇನ್ನೊಬ್ರು ಒರೆಸಿದ್ರೆ ಒದೀತಾರೆ, ತಾನು ಒರೆಸ್ಕೊಂಡ್ರೆ ಬಟ್ಟೆ ಕೊಳೆ ಆಗುತ್ತೆ. ಕೈ ತೊಡ್ಕೊಳ್ಳೇಬೇಕು. ಹಾಗೆ ಬಿಟ್ಟರೆ ಇನ್ನೂ ಆಭಾಸ ಆಗುತ್ತೆ. ಆ ಸೈಡ್ ಎಫೆಕ್ಟ್ ಅದು ಮಾವಿನ ಹಣ್ಣು ತಿನ್ನೋರು ಹೇಳ್ತೀವಿ, ದೊಡ್ಡ ಬೀ ತಿನ್ನೋಕ್ಕಾಗಲ್ಲ, ಪಜಿತಿ ಆಗುತ್ತೆ ಅಂತ ಹೇಳ್ತಾರೆ. ಅದು ವ್ಯವಸ್ಥೆ ಆಗಬೇಕು ಅದಕ್ಕೆ. ಏನು ಕೆಳಗೆ ಬಿದ್ದುಬಿಟ್ರೆ ಕಷ್ಟ ತಿನ್ಬೇಕಾರೆ. ಇದು ಏನು ಸಮಸ್ಯೆ ಇಲ್ಲ. ಸೊ ಮೋಕ್ಷದಲ್ಲಿ ಯಾವ ಸೈಡ್ ಎಫೆಕ್ಟ್, ಇವತ್ತು ಏನಾದ್ರು ತೊಗೊಂಡು ಸೈಡ್ ಎಫೆಕ್ಟ್ ಇರುತ್ತೆ. ಎಂಥದನ್ನು ತೊಗೊಂಡ್ರೆ ಆ ಬ್ರಾಹ್ಮಣರಿಗೆ ಎಷ್ಟೋ ದಾನ ಕೊಟ್ಟರು ಪಾಪ.
ಬಂಗಾರದ ಗಟ್ಟಿಗಳೇ ಕೊಟ್ಟರು, ಅವ್ರು ಬಿಸಾಕಿ ಹೋಗ್ಬಿಟ್ರು. ಅದು ಒಂಥರ ಏನಾಯ್ತು ಅವರಿಗೆ ಸೈಡ್ ಎಫೆಕ್ಟ್, ಸ್ವಲ್ಪ ತಪಸ್ ಕೆಟ್ಟೋಗುತ್ತೆ. ಇದನ್ನೇ ನೋಡ್ಕೊತಾ ಕೂತ್ಕೊಂಡ್ರೆ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಸೊ ಶ್ರೀಮಂತರಿಗೆ ಯಾತಕ್ಕೆ ಧ್ಯಾನ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಆ ಕಡೆ ಗಮನ ಹೋಗಿಬಿಡುತ್ತೆ. ಅದೇನಾಗುತ್ತೋ ಏನಾಗುತ್ತೋ ಅಂದ್ಕೊಂಡು ಕೊನೆಗೆ ಏನಾಗುತ್ತೆ, ಸಾಯ್ತಾ ಅದನ್ನೇ ಯೋಚನೆ ಮಾಡಿ ಸಾಯ್ತಾರೆ, ಮತ್ತೆ ಹುಟ್ಟಿ ಬರ್ತಾರೆ. ಹಾಗಾಗತ್ತೆ. ಅದಿಲ್ಲದ ಹೋದ್ರೆ ಫ್ರೀ, ಯಾವ ಲಗೇಜ್ ಇಲ್ಲ, ಅದು ನಿಶ್ಚಿಂತೆ ಟ್ರಾವೆಲರ್ ನಿದ್ದೆ ಹೊಡಿತಾ ಕೂತ್ಬಿಡ್ತಾನೆ. ಅದಕ್ಕಾಗಿಯೇ ಎಂದೂ ಕೂಡ ಸಂಸಾರದಲ್ಲಿ ಇರಬಾರದು ಅಂತಾಗಬೇಕು. ಸಂಸಾರೇ ಪರಿವರ್ತತಾಮಿತಿ ಚ ಭಾರತೆ ಮೋಕ್ಷಶ್ಚ ವಿಷ್ಣು ಪ್ರಸಾದೇನ ವಿನಾ ನ ಲಭ್ಯತೆ. ನೆಕ್ಸ್ಟ್ ಪಾಯಿಂಟ್, ಮೋಕ್ಷ ಫಸ್ಟ್ ಏನು ತೀರ್ಮಾನ ಆಯ್ತು, ಈಗ ಮೋಕ್ಷ ಸರ್ವಶ್ರೇಷ್ಠ ಅಂತ ಆಯ್ತು. ನೆಕ್ಸ್ಟ್ ಅದೆಲ್ಲಿ ಸಿಗುತ್ತೆ ಅಂತ ಮುಂದಿನ ಪ್ರಶ್ನೆ. ಎಲ್ಲಿ ಸಿಗುತ್ತೆ, ಯಾರು ಕೊಡ್ತಾರೆ? ತಕ್ಷಣ ಹೇಳ್ತಾರೆ ಮೋಕ್ಷಶ್ಚ ವಿಷ್ಣು ಪ್ರಸಾದೇನ ವಿನಾ ನಲಭೆ. ನಂಬಿಕೆಗೆ ಕೈಲಿಲ್ಲ. ವರಂ ವೃಣಿಶ್ವ ಭದ್ರಂತೆ ಋತೆ ಕೈವಲ್ಯಮಾತ್ಮನಃ ಏಕೈವೇಶ್ವರಸ್ತಸ್ಯ ಭಗವಾನ್ ವಿಷ್ಣುರವ್ಯಯ. ಅದು ಸಮಸ್ತ ಒಬ್ಬನೇ, ವಿಷ್ಣು ಒಬ್ಬನೇನೆ. ಘಂಟಾಕರ್ಣ ಕರ್ಣ ಪಿಶಾಚಿಗಳು ಕಷ್ಟಪಟ್ಟರು, ಅವ್ರು ಹೇಳಿದ್ರು ಇಲ್ಲ ಇಲ್ಲ, ಸರ್ವೇಶಾ ಮುಕ್ತಿದಾತಾಹಿ ವಿಷ್ಣುರೇವ ನ ಸಂಶಯ. ಎಲ್ಲೆಲ್ಲಿ ಮಾರ್ಕಂಡೇಯರು ಕೇಳಿದರು, ಅವರಿಗೂ ಹಾಗೆ ಹೇಳಿದರು. ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ. ಗೀತಾಭಾಷ್ಯ ಬರಲಿಲ್ಲ, ಗೀತಾಭಾಷ್ಯ ಬಂತಲ್ಲ, ಆಚಾರ್ಯ ಕೋಟ್ ಮಾಡಿ. ಅದು ಈಗಲ್ಲ, ಹಿಂದಿನ ಕೆಲಸ ಅದು. ಭಾಗವತಲ್ಲಿ ಬರೋದು ನೆಕ್ಸ್ಟ್ ಸ್ಟೇಜಲ್ಲಿ. ಹಿಂದಿನ ಸ್ಟೇಜಲ್ಲಿ ಮೋಕ್ಷ ಬೇಕು ಅಂತ ಕೇಳಿದಾಗ ನಮಗೆ ಕೊಡೋದಿಲ್ಲ, ನಾನು ಭೋಗ ಕೊಡ್ತೇನೆ ಹೊರತು ಮೋಕ್ಷ ಕೊಡೋದಿಲ್ಲ ಅಂತ ಹೇಳ್ತಾನೆ. ಅದೆಲ್ಲ ಆಚಾರ್ಯ ಕೋಟ್ ಮಾಡಿದ್ದಾರೆ, ಗೀತಾಭಾಷ್ಯದಲ್ಲಿ ಬಂದಿದೆ ಆಗಲಿ. ದೇರ್ ಫೋರ್ ಮೋಕ್ಷ ಹೈಯೆಸ್ಟ್ ಪುರುಷಾರ್ಥ, ಅದು ಕೊಡೋದು ಹೈಯೆಸ್ಟ್. ಆದರೆ ಹೈಯೆಸ್ಟ್ ಮೋಕ್ಷ ಕೊಡ್ಬೇಕಾದ್ರೆ ಏನು ಮಾಡಬೇಕು ನಾವೀಗ ಅಂತ ಪ್ರಶ್ನೆ. ವಿಷ್ಣು ಪ್ರಸಾದೇನ ವಿನಾ ನ ಲಭ್ಯತೆ. ಮೋಕ್ಷಶ್ಚ ವಿಷ್ಣು ಪ್ರಸಾದೇನ ವಿನಾ ನ ಲಭ್ಯತೆ. ಬೇರೆ ಯಾವುದರಿಂದಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್, ಅದಕ್ಕೆ ಮತ್ತೆ ಕೊಟೇಶನ್. ವಿಷ್ಣು ಪ್ರಸಾದದಿಂದ ಮೋಕ್ಷ ಅಂತ, ಮೋಕ್ಷ ಪರಮ ಪುರುಷಾರ್ಥ ಅಂತ ಹೇಳೋದಕ್ಕೆ ಕೊಟೇಶನ್ಸ್. ಇದಕ್ಕೊಂದು ಕೊಟೇಶನ್. ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾತ್ ಮುಚ್ಯತೆ ನ ಅಪರೇಣ. ನಾರಾಯಣಃ ಅಸೌ ಪರಮಃ ವಿಚಿಂತ್ಯಃ ಮುಮುಕ್ಷುಭಿಃ ಕರ್ಮಪಾಶಾದಮುಷ್ಮಾತ್ ಇತಿ ನಾರಾಯಣಶ್ರುತಿ. ನಾರಾಯಣ ಶ್ರುತಿ ಕೊಟ್ಟು ಮಾಡ್ತಾರೆ. ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾತ್ ಮುಚ್ಯತೆ ನ ಅಪರೇಣ. ಅದು ಹೇಗಿದೆ, ನಾಣ್ಯ ಪಂಥ ಅಯನಾಯ ವಿದ್ಯತೆ ಇದೆ. ಅದೇ ಥರದ್ದು ಇನ್ನೊಂದು ರೀತಿ ಇದ್ದಾಗಿದೆ. ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾತ್ ಮುಚ್ಯತೆ ನ ಅಪರೇಣ. ಬೇರೆ ಯಾವ ದಾರಿನೂ ಇಲ್ಲ ಮೋಕ್ಷಕ್ಕೆ, ಇದೊಂದೇ ದಾರಿ. ನ ಅಪರೇಣ. ಅದು ಯಾರು ಕೊಡೋರು? ನಾರಾಯಣ ಅಸೌ ಪರಮಃ ವಿಚಿಂತ್ಯ. ಅದಕ್ಕೆ ಅಸೌ ನಾರಾಯಣ, ಮೋಕ್ಷ ಕೊಡೋದವನೊಬ್ಬನೇ, ಅವನು ಪರಮಃ ಸರ್ವೋತ್ತಮ. ವಿಚಿಂತ್ಯ, ಅದಕ್ಕೇನೋ ಚಿಂತನೆ ಮಾಡಬೇಕು, ಅವರು ಭಾರಿ ಚಿಂತನೆ ಮಾಡಬೇಕು. ಅದೇ ಅಥಾತೋ ಬ್ರಹ್ಮ ಜಿಜ್ಞಾಸ, ಅದಕ್ಕೆ ಲಿಂಕ್ ಬಂತ. ವಿಷ್ಣುರೇವ ವಿಜಿಜ್ಞಾಸ್ಯ ವಿಜ್ಞೇಯಂ ಪರಮಂ ಬ್ರಹ್ಮ. ಮೊನ್ನೆ ಬಂದಿತ್ತಾಗಲಿ, ಇದರಲ್ಲೇ ಬಂದಿತ್ತು. ಅದಕ್ಕೆ ಚಿಂತ್ಯ ವಿಚಿಂತ್ಯ. ಯಾವ ಸಾಮಾನ್ಯವಿರಲ್ಲ. ಈಗ ಲ್ಯಾಂಗ್ವೇಜಸ್ ಇರ್ತದೆ, ಸ್ಪೆಷಲ್ ಸಬ್ಜೆಕ್ಟ್ಸ್ ಇರ್ತದೆ. ಹೆಚ್ಚು ಯಾವ್ದು ಕನ್ಸಂಟ್ರೇಟ್ ಮಾಡ್ತಾರೆ? PUCಲೆಲ್ಲ ಓದ್ಬೇಕಾದ್ರೆ ಏನು ಮಾಡ್ತಾರೆ? PCB PCM ಆ ಥರ ಟ್ರೈ ಮಾಡ್ತಾರೆ. ಇಂಗ್ಲೀಷು ಮತ್ತು ಇವರು ಸೆಕೆಂಡ್ ಲ್ಯಾಂಗ್ವೇಜ್ ಏನು ಮಾಡ್ತಿದ್ರು? ಪಾಸ್ ಆಗಿಬಿಟ್ರೆ ಸಾಕು, ಪಾಸ್ ಆಗಿ ಸಾಕು, ಅದಕ್ಕೇನು ಹೆಚ್ಚು ಮಾರ್ಕ್ಸ್ ಬೇಕಿಲ್ಲ. ಅದು ಇದಕ್ಕೆ ಮಾತ್ರ ಹೆಚ್ಚು ಗಮನ ಕೊಡ್ತಾರೆ. ಡಿಫರೆನ್ಸ್ ಗೊತ್ತಾಯ್ತಾ? ಆದ್ದರಿಂದ ನಾವು ವಿಷ್ಣು ಪ್ರಸಾದ್, ವಿಷ್ಣುವಿನ ಬಗ್ಗೆ ಭಾರಿ ಚಿಂತನೆ ಮಾಡಬೇಕು, ಉಳಿದವ್ರ ಬಗ್ಗೆ ಸ್ವಲ್ಪ ಮಾಡಬೇಕು. ಅಂದರೆ ತದಲಂಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶಪದೆ. ಇಷ್ಟೇ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲ ಚಿಂತೆ ಮಾಡಿದ್ರೆ ಯಾವ ಕೆಲಸನೂ ಆಗೋದಿಲ್ಲ. ಅದು ವಿಚಿಂತ್ಯ ಬೇರೆ, ಚಿಂತೆ ಬೇರೆ. ಜಸ್ಟ್ ತಿಳ್ಕೊಳ್ಳೋದು ಬೇರೆ, ಭಾರಿ ತಿಳ್ಕೊಳ್ಳೋದು ಬೇರೆ. ನಾನ್ ಡೀಟೇಲ್ಡ್ ಸುಮ್ಮನೆ ಕಥೆ ತಿಳ್ಕೊಂಡ್ಬಿಟ್ರೆ ಸಾಕು. ಆದರೆ ಡೀಟೇಲ್ ಟೆಕ್ಸ್ಟೇ ಫುಲ್ ವರ್ಡ್ ಬೈ ವರ್ಡ್ ಓದಿರೋದು. ಇದರಲ್ಲಿ ಆ್ಯನೋಟೇಷನ್ ಎಲ್ಲ ಕೇಳೋದಿಲ್ಲ, ನಾನ್ ಡೀಟೇಲ್ ಅವೆಲ್ಲ ಕೇಳೋದಿಲ್ಲ, ಅದರಲ್ಲಿ ಕೇಳ್ತಾರೆ. ಆದ್ದರಿಂದ ವಿಷ್ಣುವಿನ ಬಗ್ಗೆ, ಲೌಕಿಕದ ಬಗ್ಗೆ ಭಾರಿ. ಒಬ್ಬನು ಔಟ್ ಆದನ್ನು ಸಾಲ್ದು, ಹೇಗೆ ಔಟ್ ಆದ, ಯಾರು ಔಟ್ ಮಾಡಿದರು, ಎಷ್ಟನೇ ಔಟು, ನೂರಾರು ತಲೆ ಕೆಡಿಸ್ಕೊಳ್ತಾನೆ. ತಿಳಿತಾ? ಔಟ್ ಆದವನಿಗೆ ಯೋಚನೆ ಇಲ್ಲ ಅಷ್ಟೊಂದು, ಇವನ ತಲೆ ಕೆಡಿಸ್ಕೊಳ್ತಾನೆ. ಬೇಕಿಲ್ಲ ಅದಕ್ಕೆಲ್ಲ. ಅದು ಇಲ್ಲಿ ಬಂದಾಗ ಯಾರು ಭೂರಿಶ್ರವನು ಕೊಂದರು, ಹೆಂಗೆ ಕೊಂದರು, ಯಾಕೆ ಎಲ್ಲ ಯೋಚನೆ ಮಾಡೋಕೆ. ಯಾಕೆ ಅವ್ನು ವಿಷ್ಣು ಭಕ್ತ, ಗೌರವ್ರ ಕಡೆ ಇದ್ದಾನೆ, ಯಾಕೆ ಹೀಗಾಯಿತು ಅದು ತಿಳ್ಕೊಳ್ಳೋದು ನಮ್ಗೆ ಉಪಯೋಗ ಏನಂತ ಕೇಳಿದ್ರೆ, ಆ ತಪ್ಪು ನಮ್ಮಿಂದ ಆಗಬಾರ್ದು.
ಯಾರು ತಪ್ಪಿತಸ್ಥರ ಕಥೆ ಕೇಳಿದಾಗ ಆ ತಪ್ಪು ನಾವು ಮಾಡಬಾರ್ದು ಅಂತ ತಿಳ್ಕೊಬೇಕು. ಒಳ್ಳೆಯವ್ರ ಕಥೆ ಕೇಳಿದಾಗ ಆ ಒಳ್ಳೆಯದನ್ನು ನಾವು ಫಾಲೋ ಮಾಡಬೇಕು ಅಂತ ತಿಳ್ಕೊಬೇಕು. ಇಲ್ಲ ಅವ್ರನ್ನ ಹೇಳಿ ಉಪಯೋಗ ಇಲ್ಲ, ಅವ್ರ ಕಥೆ ಹೇಳಿಬಿಟ್ಟು. ಪರಮಃ ವಿಚಿಂತ್ಯ ಮುಮುಕ್ಷುಭಿ ಕರ್ಮಪಾಶಾದ ಅಮುಷ್ಮ. ಮುಕ್ತರಾಗೋದ್ರಿಂದ ಎಲ್ಲರ ಮುಮುಕ್ಷು ಶಬ್ದ ಕೇಳಿಬಿಟ್ಟಿರ್ತಾರೆ, ಬಿಡುಗಡೆ ಬಯಸುವನು ಅಂತ ಅರ್ಥ. ಯಾವುದರಿಂದ? ಕರ್ಮಪಾಶಾದ ಅಮುಷ್ಮ. ಇದು ಯಾವುದಿದು ಭೂಲೋಕ? ಇಲ್ಲಿರೋದು ನಾವೆಲ್ಲ ಈಗ ಕರ್ಮಪಾಶ. ಇದು ಕರ್ಮಗಳ ಪಾಶ. ಕೆಲಸಕ್ಕೆ ಸೇರ್ತಾನೆ, ಇನ್ಮೇಲೆ ಹಾಗೆಲ್ಲ ಬರಾಗಿಲ್ಲ, ಬಂಧನ. ಈಗ ಒಂದು ದೃಷ್ಟಿಯಿಂದ ಖುಷಿ, ಒಂದು ದೃಷ್ಟಿಯಿಂದ ಬಂಧನ. ಯಾರಿಗೆ ಅವೆಲ್ಲ ಮಾಡೋಕ್ಕಾಗಲ್ಲ, ಈಗ ಕೆಲಸ ಸಿಕ್ಬಿಟ್ಟಿದೆ, ಅಲ್ಲಿ ಆಫೀಸ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಆ ಫ್ರೀ ಇದ್ದವನು ಏನು ಮಾಡ್ತಾನೆ? ಎಲ್ಲಿ ಐ ಫ್ರೀ, ಎಲ್ಲಿ ಬೇಕಾದ್ರೂ ಬರ್ತೀನಿ ಅಂತ. ಈ ಒಂದಷ್ಟು ಉಪಯೋಗ ಏನಾಯಿತು, ಬಟ್ ದುಡ್ಡಿಲ್ಲ ಅವನಿಗೆ, ಫ್ರೀ ಇದ್ದ ದುಡ್ಡಿಲ್ಲ. ಇವನಿಗೆ ಕೆಲಸ ಇದೆ, ಬಿಡಾಗಿಲ್ಲ. ಯಾಕೆ? ಬಂಧನ ಹೇಗಿದೆ ಅಂದರೆ, ಬಿಡಿಸ್ಕೊಳ್ಳೋಕೆ ಹೋದರೆ ದುಡ್ಡು, ಇನ್ನೊಂದು ಬಂಧನ ಶುರುವಾಗ್ತದೆ. ಈ ಬಂಧನ ಇನ್ನೊಂದು ಬಂಧನಕ್ಕೆ ಹೋಗ್ತಾರೆ. ಇದು ಇಲ್ಲಿ ಬಂದರೆ ಈ ಬಂಧನ ಇದೆ. ಅರ್ಥ ಆಯ್ತಾ? ತಮಾಷೆ. ನೀವು ಎಲ್ಲದರಲ್ಲೂ ಕೂಡ ಏನಿದೆ, ಒಂದು ಕಡೆಗೆ ಭಾರಿ ದುಡ್ಡು ಬರುತ್ತೆ, ರೆಸ್ಪಾನ್ಸಿಬಿಲಿಟಿ ಭಾರಿ ಜಾಸ್ತಿ ಇರುತ್ತೆ. ಮೇಲ್ಮೇಲೆ ಹೋದಂತೆ ಅದು ರಿಜೆಕ್ಟ್ ಮಾಡಿಬಿಡ್ತಾರೆ. ಒಳ್ಳೊಳ್ಳೆ ಪೋಸ್ಟ್ ಕೊಟ್ಟ ಬೇಡ ಅಂತ ಹೇಳ್ತಾರೆ. ಯಾಕೆ? ಜಾಸ್ತಿ ಆಗುತ್ತೆ, ಮಾಡ್ಲಿಕ್ಕಾಗೋದಿಲ್ಲ ಹೇಳ್ತಾರೆ. ಅದೆಲ್ಲ ಸುಖವಾಗಿದ್ದರು, ಒಂದು ಪೋಸ್ಟ್ ಸಿಕ್ತು, ಬಿ ಪಿ ಶುರುವಾಯಿತು ಅಂತಾರೆ ತಕ್ಷಣ. ಸ್ವಲ್ಪ ದಿವಸ ಶುಗರ್ ಶುರುವಾಯಿತು, ಇಷ್ಟು ಆರಾಮಾಗಿದ್ದು, ಇಷ್ಟು ಆರಾಮಾಗಿದ್ದು, ಎಲ್ಲ ಶುರುವಾಯಿತು ಅಂತಾರೆ. ಅದಕ್ಕೆ ಉಳಿದವ್ರು ಕೆಲಸ ಮಾಡಲ್ಲ, ಇವ್ರಿಗೆ ಕೇಳ್ತಾರೆ, ಇವ್ರಿಗೆ ಉತ್ತರ ಕೊಡಬೇಕಾಗುತ್ತೆ, ಟ್ರೆಡಿಷನ್ ಶುರುವಾಗುತ್ತೆ. ಎಲ್ಲರೂ ಮೇಲೆ ಹೋಗಬಾರ್ದು ಅಂತ ಅರ್ಥ ಅಲ್ಲ, ನಿಭಾಯಿಸೋ ಶಕ್ತಿ ಇದ್ದರೆ ಸಮಸ್ಯೆ ಬರೋದಿಲ್ಲ, ಇಲ್ಲದವರೇ ಶುರುವಾಗುತ್ತೆ. ಇತಿ ಭಾರತೆ. ನಮಗೆ ಕರ್ಮಬಂಧನ ಅಂತ ಅರ್ಥ ಆಯ್ತು. ಇದರಿಂದ ಎಷ್ಟೇ ಏನೇ ಮಾಡಿ ನೀವು, ಒಂದೊಂದು ಗ್ಯಾರಂಟಿ ಇದೆ, ಡೆತ್ ಅಂತೂ ತಪ್ಪಿದಲ್ವಾ? ಇದ್ಮೇಲೆ ಇನ್ನೇನು ದುಃಖ ಪಡೆದವರು ಕೂಡ ಯಾವ ದುಃಖ ಕಾದಿದೆ ಅವನಿಗೆ? ಸಾಯ ದುಃಖ ಕಾದಿದೆ. ಅಂದಮೇಲೆ ಇದನ್ನು ವಿವೇಕಿಲ್ಲ. ಕರ್ಮಪಾಶಾತ್, ಅವ ಕರ್ಮವನ್ನು ಪಾಶ ಅಂತ ಕರೀತಾರೆ. ಕರ್ಮ ಬಂಧಕ ಅಂತ ಅದಕ್ಕೆ ಕರೆದಿದೆ. ಕರ್ಮ ಬಂಧಕ, ಜ್ಞಾನ ಮೋಚಕ. ಕರ್ಮ ಬಂಧಕ ಮಾಡ್ತೇನೆ ಅಂತ ಹೋದ ತಕ್ಷಣ ಅವನಿಗೆ ಬಂಧನ ಶುರುವಾಯಿತು. ಒಂದು ಸರಿಯಾಗಿ ಮಾಡೋದಲ್ಲ, ತಪ್ಪು ಮಾಡಿದರೆ ಪನಿಷ್ಮೆಂಟ್ ಬೇರೆ ಇದೆ. ಮಾಡದೆ ಹೋದರೆ ಒಂದು ದೋಷ, ತಪ್ಪು ಮಾಡಿ ಇನ್ನೊಂದು ದೋಷ. ಸರಿ ಮಾಡಬೇಕಾದ್ರೆ ಬೇರೆ ಎಷ್ಟೋ ಕೆಲಸ ಬಿಡಬೇಕು. ಈ ರೀತಿಯಾಗಿ ಬಂಧನದ ಮಧ್ಯೆನೇ ನಾವಿರೋದು. ಮೇಧಯ ಪರಮ ಸಂಸಾರಾನ್ ಮುಚ್ಯತೆ ನಾಪರೇಣ ಕರ್ಮಪಾಶಾತ್. ಎಲ್ಲಿದೆ ಕರ್ಮಪಾಶ? ಅಮುಷ್ಮಾತ್, ಇಲ್ಲೇ ಇದೆ, ನಮ್ಮ ಜೊತೆಗೆ ಕೂತಿರೋದು, ನಮ್ಮ ಜೊತೆಗೆ ಗಂಟು ಬಿದ್ದಿದೆ, ಎಲ್ಲೋ ಇಲ್ಲ ಬಂಧನ. ಅವು ಹೆದರಿ ಎಲ್ಲಿ ಇಲ್ಲೇದೆ ನೋಡಿದರೆ ಹಾಗೋ ಹಾಗೆ ತಕ್ಷಣ ಗಾಬರಿ ಆಗ್ತಾವನು. ಯಾವುದೋ ಕರ್ಮ, ಯಾರಿಗೋ ಕರ್ಮ. ನಾವು ತಿಳ್ಕೊಂಡಿರೋದೇನು ಅಂದರೆ, ಯಾರೋ ಮೋಕ್ಷಕ್ಕೆ ಹೋಗಿ ನಮಗೇನಂತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಯಾರಿಗೆ ಹೇಳ್ತಿರೋದು? ಈಗ ಇವರಿಗೆ ಹೇಳ್ತಾ ಇರೋದು. ಯಾವ ಬಂಧನ ಸಿಕ್ಕಾಕೊಂಡು, ನೀವೇ ಬಂಧನ ಸಿಕ್ಕಾಕೊಳ್ಳೋದು ಹುಷಾರು. ಅದು ಆಸ್ತಿಕರ ಕಥೆ ಬರುತ್ತೆ, ಹೇಳಲಿಲ್ಲ? ಆಸ್ತಿಕರ ಕಥೆ ಬರುತ್ತೆ ಮಹಾಭಾರತದಲ್ಲಿ. ಹೋಗ್ತಾನೆ ಒಂದು ಕಡೆಗೆ, ಎಲ್ಲ ತಲೆ ಕಡೆಗೆ ಜೋತಾಡ್ತಿರ್ತಾರೆ. ಯಾಕೆ ಅಂದರೆ ನಮಗೆ ಸರಿಯಾಗಿಲ್ಲ, ಉತ್ತರ ಕಡೆಗೆ ಮುಂದೆ ಮಾಡೋರು ಯಾರೂ ಇಲ್ಲೇ ಇಲ್ಲ, ಅದಕ್ಕೆ ದುಃಖ ಆಗ್ತಾ ಇದೆ, ಒದ್ದಾಡ್ತಿದ್ದೀವಿ ಅಂತ ಹೇಳ್ತಾರೆ. ಒಬ್ಬ ನಮ್ಮ ಯಾರು ಮಾಡಬೇಕಾಗಿತ್ತು ಅಂತಾರೆ. ನಮ್ಮ ಮಗ ಇದ್ದಾರೆ, ಅವ್ನು ಮಾಡಬೇಕಾಗಿತ್ತು, ಏನೂ ಮಾಡೋದಿಲ್ಲ ಅವನು, ಅದಕ್ಕೆ ಒದ್ದಾಡ್ತಿದ್ದಾನೆ, ಮದುವೆ ಇಲ್ಲ ಒದ್ದಾಡ್ತಿದ್ದಾನೆ ಅಂತ ಹೇಳಿರ್ತಾರೆ. ಸಿಟ್ಟು ಬರುತ್ತೀವಿ. ಯಾರು ಹೇಳಿರ್ತಾರೆ? ನೀನೇ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಆಗ ಅಯ್ಯೋ ತಿಳ್ಕೊಂಡು ಮದುವೆ ಆಗ್ತಾರೆ, ಆಮೇಲೆ ಮದುವೆ ಆಗ್ತಾರೆ. ಅದು ಯಾಕೆ? ಉಪಾಯ ಬೈದರು. ನಮಗೆ ಹೇಳ್ತಿರೋದು ಯಾರಿಗೂ ಅಲ್ಲ ಇದೆಲ್ಲ. ಇದ್ಯಾರೋ ಆಚಾರಗಳಿಗೆ ಕಥೆ ತಿಳ್ಕೊಬಿಟ್ಟಿದ್ದಾರೆ. ಅಲ್ಲ, ಎಲ್ಲರಿಗೂ ಸಂಬಂಧಪಟ್ಟ ವಿಚಾರ. ಬಂಧನದಲ್ಲಿರೋರಿಗೆಲ್ಲ ಮೋಕ್ಷ ಬೇಕು ಅಂದಮೇಲೆ ಜಾತಿ ಎಲ್ಲ ಹೊರಟೋಯ್ತು. ಈಗ ಎಲ್ಲ ಬಂಧನದಲ್ಲಿ ಇರೋ ಪ್ರತಿಯೊಬ್ಬರು ಕೂಡ, ನಾವು ಅಷ್ಟೇ, ನಮ್ಮವ್ರಿಗೆ ಮಾತ್ರ ಪಾಠ ಹೇಳಿದ್ರೆ ಸರ್ ತಪ್ಪದು. ಉಳಿದವ್ರು ಹಾಳಾಗಬೇಕನ್ನಾಗಿದ್ರೆ ಎಲ್ಲರಿಗೂ ರೀಚ್ ಆಗಬೇಕು, ಪ್ರತಿಯೊಬ್ಬರಿಗೂ ಕೂಡ. ಇವತ್ತೇನಾಗಿದೆ ಅಂದರೆ ಜ್ಞಾನ ಲಿಮಿಟ್ ಮಾಡಿಬಿಟ್ಟು ಉಳಿದವರಿಗೆ ಬೇಡ, ಊಟ ಮಾಡ್ಕೊಂಡು ಹೋಗಿ, ಅಷ್ಟು ತಪ್ಪದು, ನೀವು ತಿಳ್ಕೊಂಡು ಹೋಗಿ ಅಂತ ಹೇಳಬೇಕು. ಅದು ಝೀರೋ ಕಾನ್ಸೆಪ್ಟ್, ಆಲ್ಮೋಸ್ಟ್ ಅದು ನಲಿಫೈ ಆಗಿಬಿಟ್ಟಿದೆ. ಅದಕ್ಕೆ ಎಲ್ಲ ಧರ್ಮ ಹೋಗಿಬಿಡುತ್ತೆ. ನ್ಯಾಯಮಾಧ್ಯ ಪ್ರವಚನಗಳು ಅಂದರೆ ಮಾಧ್ವರಿಗೆ, ಇಂಥ ಮಠದವರಿಗೆ, ಆ ವಯಸ್ಸಾದವರಿಗೆ ಕಿವಿ ಕೇಳಿಸಿ ಇದ್ದತ್ತಾಗಿಬಿಟ್ಟಿದೆ. ಆಲ್ ಅಂತಿರಬೇಕು. ಮಠಗಳಂದರೆ ಎಲ್ಲರಿಗೂ ಬರಬೇಕು. ಇವತ್ತು ಇವೆಲ್ಲ ಕೆಲಸ ಪಬ್ಲಿಕ್ ಸಂಸ್ಥೆಗಳಿದೆ, ಯಾರು ಬೇಕಾದ್ರೂ ಹೋಗ್ಬೋದು. ಇಲ್ಲಿಗೆಲ್ಲ ಬರೋದಿಲ್ಲ ಉಳಿದವ್ರು. ಯಾಕೆಂತ ಕೇಳಿದರೆ, ಅವ್ರು ಭಗವದ್ಗೀತೆನೇ ಯೋಚನೆ ಮಾಡಿ, ಭಗವದ್ಗೀತೆ ನೀವು ಮಠಗಳಲ್ಲಿ ಹೇಳಿ, ಪಬ್ಲಿಕ್ಕಲ್ಲಿ ಹೇಳಿ, ಅಲ್ಲಿ ಎಲ್ಲ ಜನ ಬಂದುಬಿಡ್ತಾರೆ. ಅಲ್ಲಿಗೆ ಇಲ್ಲಿ ಬರೋದಿಲ್ಲ. ನಾವೇನು ಎಲ್ಲ ಜನ ಬರಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ತಪ್ಪು, ಎಲ್ಲ ಜನ ಬರಬೇಕು ಅಂತ ಅಲ್ಲಿ ಹೇಳ್ತಾರೆ. ಇದು ದೊಡ್ಡ ಕೆಲವು ಎಷ್ಟೊಂದು ಉಪನ್ಯಾಸ ಅನೌನ್ಸೇ ಮಾಡಲ್ಲ. ಯಾಕೆ? ಬೇಕಾದ್ರೆ ಗೊತ್ತಾದ್ರೆ ಬೇಕಾದ್ರೆ ಬಿಡೋದು ಅನೌನ್ಸ್ ಮಾಡಿದ ಮೇಲೆ.
ಮಾಡೋದೇ ಇಲ್ಲ ಅದಕ್ಕೆ, ಭಾರಿ ತಪ್ಪು. ಮತ್ತು ಜನ ಬೈಯೋದು ಬರೋದಿಲ್ಲ ಅಂತ. ಆದಷ್ಟು ಕೂಡ ಓಪನ್ ಆಗಿರ್ಬೇಕು. ಎಷ್ಟೋ ಮಠಮಾನಿಗಳಲ್ಲಿ ಮಾಡಿದಾಗಲೂ ಕೂಡ ಲೆಕ್ಚರ್ ಹಾಲ್ ಓಪನ್ ಇರಬೇಕೆಲ್ಲ. ಅವ್ರು ಮಾತ್ರ ಬರಲಿ ಇರಬಾರ್ದು. ಬರದವರು ಅವ್ರ ತಪ್ಪದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಆ ರೀತಿ ಮಾಡಿ ಉಳಿದ ಜನ ಏನಾಗ್ಬಿಟ್ಟು ಬೇರೆ ಮತ ಇಲ್ದಾಗಾಯ್ತು, ಅವರಿಗೆ ಬೇರೆ ಕ್ರಿಯೇಟ್ ಮಾಡ್ಕೋಬೇಕಾಯ್ತು. ವ್ಯವಸ್ಥೆ ಇಲ್ಲ ಅಂದ್ರೆ ತಾವು ಮಾಡ್ಕೋಬೇಕಲ್ಲ, ತಮ್ಮದೇ ವ್ಯವಸ್ಥೆ ಮಾಡ್ಕೊಂಡು. ಇದೆಲ್ಲರಿಗೂ ಕಾಮನ್ ಟೆಕ್ಸ್ಟ್ ಬಿಟ್ಟು ಸಪ್ರೇಟ್ ಮಾಡಿದ್ರೆ ರೆಕಗ್ನಿಷನ್ ಇಲ್ಲ ಅವಕ್ಕೆಲ್ಲ ಕೂಡ. ಅಫಿಲಿಯೇಷನ್ ಸಿಕ್ಕಾಗ ಅದೇ ಟೆಕ್ಸ್ಟ್ ಫಾಲೋ ಮಾಡಬೇಕು, ಬೇರೆ ಮಾಡಕ್ಕೆ ಬರೋದಿಲ್ಲ. ಪ್ರತಿಯೊಂದು ಸ್ಕೂಲು ಕಾಲೇಜ್ಗೆ ಇಂಡಿಪೆಂಡೆಂಟ್ ಟೆಕ್ಸ್ಟ್ ಬುಕ್ ಮಾಡ್ಕೊಳಕ್ಕೆ ಬರೋದಿಲ್ಲ. ಅದು ಪ್ರಿಸ್ಕ್ರೈಬ್ ಮಾಡಿದ್ರೆ ಪಾಠ ಹೇಳ್ಬೇಕು ಅಷ್ಟೇ ಹೊರತು ಇವ್ರು ಅದ್ರ ಸ್ವಾತಂತ್ರ್ಯ ಇಲ್ಲ. ನಾರಾಯಣೋಸೌ ಪರಮೋ ವಿಚಿತ್ಯ ಮುಮುಕ್ಷುಭಿ ಕರ್ಮ. ಅವಾಗ ಪ್ರಶ್ನೆ ಬಂತು, ಏನು ಕೇಳ್ತಾನೆ ಪರಮಾತ್ಮ? ಮೋಕ್ಷ ಕೊಡೋದು ಭಾರಿ ಕಾಸ್ಟ್ಲಿ ಬೇರೆ, ಇವನು ದೊಡ್ಡವನು ಬೇರೆ. ಏನು ಕೇಳ್ತಾನೆ? ಪರಮ, ಅವನು ಎಲ್ಲ ಪೂರ್ಣ, ಅವನು ಏನು ಕೇಳೋದೇ. ಸಣ್ಣ ಫಲ ಕೊಡೋರು ಜಾಸ್ತಿ ಕೇಳ್ತಾರೆ, ಜಾಸ್ತಿ ಕೇಳ್ತಾರೆ. ಪೂರ್ಣ ಫಲ ಏನು ಕೇಳೋದೇ ಇಲ್ಲ. ಇದು ಬಹಳ ಆಶ್ಚರ್ಯ. ಅಂದರೆ ಚೀಪ್ನ ನಾವು ಬಿಟ್ಬಿಟ್ಟಿದ್ದೇವೆ. ಆ ಚೀಪ್ ಅಂಡ್ ಚೀಫ್ ಒಂದೇ ಆಗಿರೋದು ದೇವರೊಂದೇ. ಚೀಫ್ ಅವನು ಭಾರಿ ಚೀಪ್ ಕೂಡ. ಉಳಿದವರು ಚೀಫ್ ಅಂತೇಳಿ ಚೀಪ್ ಆಗಿರೋದೇ ಜಾಸ್ತಿ. ತಿಳ್ಕೊಬಿಟ್ಟಿದೆ ಆ್ಯಕ್ಚುಲಿ ಚೀಪ್, ನಮ್ಮನ್ನು ಚೀಪ್ ಮಾಡಿಬಿಡ್ತಾರೆ. ಹಾಗಾಗಬಾರ್ದು. ಇದೆಷ್ಟು ಒಂದು ಇನ್ನೊಂದು ಶ್ರುತಿ, ಇದು ನಾರಾಯಣ ಶ್ರುತಿ ಹೇಳಿದರು. ನಮ್ಮ ಶ್ರುತಿ ಗೊತ್ತಿಲ್ಲ ಅಂದರೆ ಕಠಶ್ರುತಿ ನಿಮಗೆ ಗೊತ್ತಿದೆಯಲ್ಲ, ಎಲ್ಲರೂ ಓದೋ ಶ್ರುತಿ ಇದೆ. ಅಲ್ಲೇನಿದೆ? ನಾಯಮಾತ್ಮ ಪ್ರವಚನೇನ ಲಭ್ಯ. ಶುರುವಾಯ್ತು ಅಲ್ಲಿಂದ. ನಾಯಮಾತ್ಮ ಪ್ರವಚನೇನ ಲಭ್ಯ. ಎಲ್ಲ ಪ್ರವಚನದ ಹಾಲು ಬಂದೆ ಈ ಬೋರ್ಡ್ ಹಾಕ್ಬೇಕು. ನಾಯಮಾತ್ಮ ಪ್ರವಚನ ಲಭ್ಯ. ಯಾರು ಪ್ರವಚನ ಬರೋದಿಲ್ಲ, ಯಾಕೆ ಪ್ರವಚನದ ದೇವ್ರು ಸಿಗೋದಿಲ್ಲ. ಇದರ್ಥ ಪ್ರವಚನ ದೇವ್ರು ಸಿಗೋದಿಲ್ಲ, ಆದ್ದರಿಂದ ಪ್ರವಚನಕ್ಕೆ ಹೋಗೋದಿಲ್ಲ ಅಷ್ಟೇ. ಮುಂದೆ ನೋಡಿ, ನಲಭ್ಯ. ಇನ್ನಾದ್ರೂ ಸಿಗ್ತಾರೆ. ನ ಮೇಧಯ. ಮೇಧ ಅಂದರೆ ಬುದ್ಧಿ, ಭಾರಿ ಮೇಧಾವಿಗಳಿಗೆ ಸಿಗೋದಿಲ್ಲ. ನಾವು ಬಹುನಾ ಶ್ರುತೇನ, ಎಷ್ಟು ಓದಿದರೂ ಸಿಗೋದಿಲ್ಲ. ಸೊ ಎಲ್ಲ ಮೈನಸ್ ಪಾಯಿಂಟ್ ಇವೆಲ್ಲ. ಏನು ಶ್ರವಣಾದಿವಿನ ಅಂತ ಹೇಳ್ತಾ ಇದ್ರೆ ಮಾಡಬೇಡಿ ಅಂತ ಹೇಳಕ್ಕೆ ಕಳಿಸುತ್ತದೆ. ಯಮೇವ ಈಶವೃಣತೆ ತೇನ ಲಭ್ಯ. ಯಾರಿಗೆ ತಾನು ಒಲಿತಾನೋ ಅವರಿಗೆ ಸಿಗ್ತಾನೆ ಹೊರತು ಬೇರೆಯವರಿಗೆ ಸಿಗೋದಿಲ್ಲ. ಯಾರಿಗೆ ತಾನು ಒಲಿತಾನೋ ಅವರಿಗೆ ಸಿಗ್ತಾನೆ, ಬೇರೆಯವರಿಗೆ ಸಿಗೋದಿಲ್ಲ. ಅಷ್ಟೇ ಆತ್ಮ ವಿರುಣತೆ ತನುಂ ಸ್ವಾಂ. ಅವನಿಗೆ ತನ್ನ ರೂಪವನ್ನು ತೋರಿಸ್ತಾನೆ, ಬೇರೆಯವರಿಗೆ ತೋರಿಸ್ತಾನೆ. ತಾನು ಸಾಮ್ ತನುಮ್ ಅಂದರೆ ಬಿಂಬರೂಪ ತೋರಿಸ್ತಾನೆ, ಉಳಿದವರಿಗೆ ತೋರಿಸೋದಿಲ್ಲ ಅಂತ. ಇದು ಅರ್ಥ ಮಾಡಿಕೊಂಡ್ರೆ ನಾಯಮಾತ್ಮ ಪ್ರವಚನೇನ ಲಭ್ಯ. ಇದೇ ರೀತಿ ವೇದದಲ್ಲೂ ಭಗವದ್ಗೀತೆಯಲ್ಲೂ ಬರುತ್ತೆ. ನಾಹಂ ವೇದೈಹಿ ನ ತಪಸ ನ ದಾನೇನ ನ ಚೇಜ್ಜಯ. ಮಾಡೋದೆಲ್ಲ ಬೇಡ ಅಂತ ಹೇಳಿದಾಗತ್ತೆ ಅವರಿಗೆ. ಇವೆಲ್ಲ ಒಳ್ಳೇದು ಬೇಡ, ಕೆಟ್ಟ ಸಿಗ್ತಾರೆ. ಹಾಗಿದ್ರೆ ಯಾತಕ್ಕೆ ಅದನ್ನೇ ಹೇಳಿದರು, ಬೇರೆ ಯಾಕೆ ಹೇಳಲಿಲ್ಲ? ಕಳ್ಳತನಕ್ಕೆ ಸಿಗೋದಿಲ್ಲ, ಮೋಸಕ್ಕೆ ಸಿಗೋದಿಲ್ಲ ಅಂತ ಯಾಕೆ ಹೇಳಲಿಲ್ಲ? ಯಾಕೆಂದ್ರೆ ಅವಕ್ಕೆ ಇಲ್ಲೇ ಸಿಗಲ್ಲ, ಏನೂ ಕೂಡ ಇಲ್ಲಿ ಅಲ್ಲೇನು ಸಿಗುತ್ತೆ. ಸೊ ಆ್ಯಕ್ಚುಲಿ ಯಾವ ಸಿಗುತ್ತೆ ಅಂತ ಪ್ರೂವ್ ಆಗಿದೆ ಇವತ್ತು ಅಂದರೆ ಪ್ರವಚನಾದಿಗಳಿಂದ. ಸ್ವಾಧ್ಯಾಯ ಪ್ರವಚನೆ ಏವ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ. ಅದೇ ವೇದ ಹೇಳುತ್ತೆ, ಅದರಿಂದ ಸಿಗೋದಿಲ್ಲ. ಬಟ್ ಸಿಗದೇ ಇದ್ದಿದ್ದಕ್ಕೆ ಯಾಕೆ ಹೇಳಬೇಕು, ಮಾಡಬೇಕು? ಅದಕ್ಕೆ ಹೇಳ್ತಾರೆ ಬರೀ ಅದನ್ನು ಸೇರಿಸ್ಕೋಬೇಕಲ್ಲ. ಬರೀ ಓದಿದ್ರೆ ಆಯ್ತಾ ಅಂತ, ಅದು ಓದಬಾರ್ದು ಅಂತ ಅರ್ಥನಾ? ಬರೀ ಓದಿದ್ರೆ ಆಯ್ತು ಅಂದರೆ ಓದಿದ್ರೆ ಸಾಲದು, ಅರ್ಥ ಮಾಡ್ಕೋಬೇಕು, ಅನುಷ್ಠಾನಕ್ಕೆ ತರಬೇಕು ಅಂತ ಅರ್ಥ. ಅದು ಬರೀ ಓದೋದು ಪದದಲ್ಲಿ ಆ ಪದ ಇದೆ, ಕೇವಲ ಅಂತ ಅರ್ಥ. ಕೇವಲ ಪ್ರವಚನಕ್ಕೆ ಸಿಗೋದಿಲ್ಲ. ಕೇವಲ ಅಲ್ಲಿ ನಾಹಂ ವೇದ ನ ತಪಸ, ತಪಸ್ಸಿ ಸಿಗೋದಿಲ್ಲ. ನ ದಾನೇನ, ದಾನಿಗೆ ಎಷ್ಟು ಇಡೀ ಜಗತ್ತನ್ನು ದಾನ ಮಾಡಿದ್ರು ಕೂಡ ಮೋಕ್ಷ ಸಿಗೋದಿಲ್ಲ. ಯಾಕೆ? ಜ್ಞಾನ ಬೇಕದೆ. ಇವತ್ತಿರ್ತಾನೆ ನೂರಾರು ಕೋಟಿ ಕೊಟ್ಟು ದೊಡ್ಡ ಇದು ಕಳಿಸ್ತಾನೆ, ಅವನು ಹೆಬ್ಬೆಟ್ಟೋಗ್ತಾವನು. 100 ಕೋಟಿ ಕೊಟ್ಟು ದೊಡ್ಡ ಬಿಲ್ಡಿಂಗ್ ಎಜುಕೇಷನ್ ಕಳಿಸ್ಬಿಡ್ತಾನೆ. ಅವನು ಪ್ರೊಫೆಸರ್ ಮಾಡಲ್ಲ. ಅವನ್ನ ಎಷ್ಟು ಕೊಟ್ಟರು ಕೂಡ ಏನವನು ಡೋನರ್ ಆಗ್ತಾರೆ, ಪ್ರೊಫೆಸರ್ ಆಗೋದಿಲ್ಲ. ಪ್ರೊಫೆಸರ್ ಆಗೋಕ್ಕೆ ಅವನೇ ಓದಬೇಕು. ಇನ್ನೊಬ್ರು ಒಂದು ಅಕ್ಷರ ಏನು ಪೈಸೆ ಕೊಡೋ ಕೊಟ್ಟಿಲ್ಲ, ಪ್ರೊಫೆಸರ್ ಅವರು. ಅದಕ್ಕೆ ಜ್ಞಾನ ಭಾರಿ ದೊಡ್ಡದಾಯ್ತಾಗ. ದೇರ್ಫೋರ್ ಯಾವುದ್ರ ಕೊಂಡ್ಕೊಡೋಕ್ಕಾಗೋದಿಲ್ಲ. ಜ್ಞಾನ ನಾವೇ ಪಡಿಬೇಕಾದದ್ದು. ದುಡ್ಡು ಇನ್ನೊಬ್ರು ಕೊಟ್ಟು ಬರತ್ಬೇಕಾದ್ರೆ, ಉಳಿದೆಲ್ಲ ಬೇರೆಯಿಂದ ತೊಗೊಳ್ಬೋದು. ಜ್ಞಾನ ಮಾತ್ರ ಏನಾಗಬೇಕದು ಅವರೇ ಮಾಡೋದು. ಇವತ್ತು ಹೆಬ್ಬೆಟ್ಟಾರು ಅವನೇ ಒತ್ತಬೇಕೆ ಹೊರತು ನೀವು ಚೆನ್ನಾಗಿ ಸೈನ್ ಮಾಡ್ತೀರಿ, ನೀವು ಮಾಡಿದ್ದು ಯಾರ ಕಡೆ ಮಾಡ್ಸೋಕೆ ಬರೋದಿಲ್ಲ. ಒಳ್ಳೆ ನೀಟಾಗಿ ಮಾಡಿಸ್ಬಿಟ್ರೆ ಅದು ಇನ್ವ್ಯಾಲಿಡ್. ಇವನು ಏನಾಗಿರೋ ಇವನೇ ಮಾಡಬೇಕು. ಸೊ ಜ್ಞಾನ ಅಂಬದು ಹಾಕಿ ಅವರೇ ಮಾಡಬೇಕಾದ ಕೆಲಸ ಒಂದೇ. ಅದನ್ನೊಂದೇ ಬಿಟ್ಟು ಬರೋದ್ರೆ ತಪ್ಪು. ನಾಯಮಾತ್ಮ ಇದು ಸಾಮಾನ್ಯ ಕಾಮನ್ ಸೆನ್ಸ್. ಇದು ಯಾವುದರಿಂದ ಇಂಪಾರ್ಟೆಂಟ್ ಯೋಚನೆ ಮಾಡತಕ್ಕಂಥದ್ದು ಕಾಮನ್ ಸೆನ್ಸ್. ನಾನು ಮಾಡೋದಿಲ್ಲ, ಆದ್ದರಿಂದ ತಪ್ಪು ಹೋಗ್ಬಿಡುತ್ತೆ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ.
ನ ಬಹುನಾ ಶ್ರುತೇನ ಯಮೇ ವೈಷ ವೃಣುತೆ ತೇನ ಲಭ್ಯ ತಸ್ಯ ಏಷಃ ಆತ್ಮ ವಿವೃಣುತೆ ತನೂಂ ಸ್ವಾಂ. ಅವರಿಗೆ ಮಾತ್ರ ತನ್ನ ರೂಪವನ್ನು ತೋರಿಸಿಕೊಡ್ತಾನೆ, ಬೇರೆಯವರು ಸಿಗೋದಿಲ್ಲ. ಬಟ್ ಏನಾಯ್ತು ಹಾಗಿದ್ರೀಗ? ಇವನ್ನೆಲ್ಲ ಮಾಡಬೇಕು, ಆದರೆ ಅವನು ಒಲಿ ಹಾಗೆ ಮಾಡಬೇಕು, ಅವನ ಪ್ರಸಾದದಿಂದ ಸಿಗುತ್ತೆ ಅಂತ ಮೆಚ್ಚಬೇಕದ. ಇವತ್ತು ಬಂದೇ ಕೇಳಿದ ಕೆಲಸ ಬರೀ ಮಾಡಿದ್ರೆ ಯಾರೂ ದುಡ್ಡು ಕೊಡೋದಿಲ್ಲ, ಅವ್ರು ಹೇಳಿದ್ರೆ ಹಾಗೆ ಮಾಡಿರ್ಬೇಕು. ಅವಾಗ ಇದು ಬೈತಾರೆ ಅಷ್ಟೇ, ಕೆಡಿಸಿಬಿಟ್ರೆ ಬೈದಾಕ್ಬಿಡ್ತಾನೆ. ದೊಡ್ಡ ಯಾವುದೋ ಸ್ಯಾಂಡಲ್ವುಡ್ ಕೊಟ್ಬಿಟ್ಟು ಅವನು ಅಸಹ್ಯ ಮಾಡಿ ಹಾಕ್ಬಿಟ್ರೆ ಎಷ್ಟು ಲಾಸ್ ಮಾಡಿದಾಗುತ್ತೆ. ಎಲ್ಲಿ ಅಂಥವರೇ ಜಾಸ್ತಿ ಇರೋದು ಇವತ್ತು. ಅವರು 191% ಇರೋ ಹಾಗೆ. ತಪ್ಪದು, ಕೊಡಬೇಕಾಗಿಲ್ಲ. ನಾನು ಕೊಡೋದಿಲ್ಲ, ಇವತ್ತು ಬಿಲ್ ಕೊಟ್ಟಿಲ್ಲ ಅಂತ ಹೇಳ್ತು, ಬಿಲ್ ಕೊಟ್ಟಿಲ್ಲ ಅಂತ ದಿವಸ ಪೇಪರ್ಲ್ಲಿ ಬರುತ್ತಲ್ಲ, ಬಿಲ್ ಕೊಟ್ಟಿಲ್ಲ, ಹಾಗಾಗುತ್ತೆ ಅಷ್ಟೇ. ತೊಗೊಂಡ್ರೆ ಕಳ್ತಾರೆ, ತೊಗೊಳಗಿಲ್ಲ ಇವರು, ಕೊಡಬೇಕಷ್ಟು ಇವರು ಜೋಗಿಯಾಗಿ ತೊಗೊಳ್ಬಾರ್ದು. ಏನ ಜ್ಞಾನದಿಂದ ಮೋಕ್ಷ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ, ಜ್ಞಾನಕ್ಕೆ ದೇವ್ರ ಪ್ರಸನ್ನ ಆಗೋದು ಗ್ಯಾರಂಟಿ. ಆದ್ದರಿಂದ ಅರ್ಥ ಆಯ್ತಾ? ಇಲ್ಲಿ ಪ್ರವಚನ ಏನಂತ ಅರ್ಥ ಏನು ಗೊತ್ತಾ? ಅದಕ್ಕೆ ಬರೀ ಲೆಕ್ಚರ್ ಹೇಳೋದು ಸಾಲದು ಅಂತ ಅರ್ಥ. ಕೇಳೋದಕ್ಕೆ ಕೇಳಲಿಲ್ಲ, ಬರೀ ಮಾಡ್ತೀನಿ ಅಂತ ಹೇಳಿದ್ರೆ ಏನು ಉಪಯೋಗ ಇಲ್ಲ. ಏನಾಗಬೇಕು ಅದಕ್ಕೆ? ಪ್ರಕೃಷ್ಟ ವಚನ. ಪ್ರ ಅಂದರೆ ದೇವರು, ಪ್ರ ಅಕಾಯ ಪ್ರವಿಸಂಭೂಮ, ಪ್ರ ಅಂದರೆ ದೇವರು, ಪ್ರಕೃಷ್ಟ ವಚನ. ದೇವ್ರ ಬಗ್ಗೆ ಹೇಳಬೇಕೆ ಹೊರತು ಯಾವುದ್ರ ಬಗ್ಗೆ ಹೇಳಿದ್ರೆ ಉಪಯೋಗ ಇಲ್ಲ. ದೇವ್ರ ಬಗ್ಗೆ ಹೇಳಿದರೆ, ಸರಿಯಾಗಿ ಹೇಳಿದ್ರೆ ಏನು ಬರುತ್ತೆ? ಭಕ್ತಿ ಬಂದೇ ಬರುತ್ತೆ. ಭಕ್ತಿ ಮಾಡಿದ್ರೆ ಒಲ್ದೇ ಒಲಿತಾನೆ. ಅದು ಬಿಟ್ಟು ಮಾತಿ ಮಾತು ಅಂತ ಆಡಿದ್ರೆ ಉಪಯೋಗ ಇಲ್ಲ. ಮಾತಿ ಮಾತು ಅರ್ಥ ಇಲ್ಲ. ಏನಿರ್ಬೇಕು ಅದಕ್ಕೆ? ಪ್ರಕೃಷ್ಟವಾಗಿ ದೇವ್ರ ವಿಷಯನಾಗಿರ್ಬೇಕು. ಯಾವುದೋ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ, ಹಾಗೆ ಸೇರಿಸ್ಕೋಬೇಕು. ಓದಿದ್ರಾಯ್ತಾ ಮಾಡಿಗೆಲ್ಲ ಹೇಳ್ತಾ ಇರ್ತಾರೆ ಜನ, ಅದು ಮಾಡಬಾರ್ದು ಅಂತ ಅರ್ಥ ಅಲ್ಲ. ಅದಕ್ಕೆ ಅದು ಸಾರ್ಥಕಾಗ ಮಾಡಬೇಕು ಅಂತ ಅರ್ಥ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಯಮೇ ವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನುಂ ಸ್ವಾಂ ಇತಿ ಫಲ ಕಠಶ್ರುತಿ. ಇನ್ನೂ ಕೆಲವರು ಇರ್ತಾರೆ, ಯಾವೆಲ್ಲ ಭಾರಿ ಕಷ್ಟ ಆಯಿತು ಹೊಡೋದಿಲ್ಲ ಅಂತ ಕೇಳಿದರೆ, ಭಗವದ್ಗೀತಾ ನಿತ್ಯ ಹೇಳ್ತಾರಲ್ಲ, 16 ಹೇಳಿ ಕೊನೆ ಪಕ್ಷ. ಜ್ಞೇಯಂ ಪಾಠ್ಯಂಚ ತದ್ವಯಂ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸ. ಎಷ್ಟು ಕ್ಲಿಯರ್ ಆಗಿರೋದು. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ. ಅರ್ಜುನ, ನಾನು ಅವರ ಮೃತ್ಯು ಸಂಸಾರ ಸಾಗರದಿಂದ ನಾನು ಮೇಲಕ್ಕೆತ್ತೇನೆ. ಮೇಲಕ್ಕೆತ್ತೇನೆ ಅಂದಮೇಲೆ ಏನರ್ಥ ಅದಕ್ಕೆ? ಮೇಲಕ್ಕೆತ್ತೇನೆ ಅಂದರೆ ನಾನು ಮೇಲಿದ್ದೇನೆ, ನನಗೆ ಸಂಸಾರ ಇಲ್ಲ ಅಂತ ಅರ್ಥ. ಸಂಸಾರ ಮೇಲಕ್ಕೆತ್ತಬೇಕಾದ್ರೆ ಇರೋದು ಅವ್ರು ಎಲ್ಲಿರ್ಬೇಕೀಗ? ಮೇಲಿರ್ಬೇಕು. ಈ ಸಂಸಾರದಿಂದ ಮೇಲಿರ್ಬೇಕು ಅಂದ್ರೆ ಏನು? ನಿತ್ಯ ಮುಕ್ತನಾಗಿರ್ಬೇಕು. ಗೊತ್ತಾಯ್ತಾ? ಮುಕ್ತರೆತ್ತಾಗಿಲ್ಲ, ಮುಕ್ತರಾಗ್ಬೋದಷ್ಟೇ, ಅವ್ರು ಎತ್ತಾಗಿಲ್ಲ. ಗೊತ್ತಾಯ್ತಾ? ಯಾಕಂದ್ರೆ ಅವ್ರು ಮೊದಲಿದ್ದವ್ರು ಬಂಧನದಲ್ಲಿದ್ದವ್ರೆ. ತಿಳಿತಾ? ಆ ಪಾಸ್ ಆದವ್ರನ್ನೆಲ್ಲ ಉಳಿದವ್ರು ಪಾಸ್ ಮಾಡ್ಲಿಕ್ಕೆ ಬರಲ್ಲ. ಪ್ರೊಫೆಸರ್ನ ಮಾಡ್ಬೋದು, ಹೊರತು ಇಲ್ಲಿ ಮಾಡ್ಲಿಕ್ಕೆ ಬರಲ್ಲ. ಆದ್ದರಿಂದ ನಾನು ಮೇಲಕ್ಕೆ ಎತ್ತೆ ಆಯ್ತಾ? ಮತ್ತೆ ಇನ್ನೂ ಹೋಪ್ಲೆಸ್ ಆಗುತ್ತೆ ಮೊದಲಾಗಿಂತ. ಸಮ್ಯಕ್ ಒನ್ಸ್ ಫಾರ್ ಆಲ್ ಅಂತ ನಾನೇ ಅನಾವೃತ್ತಿ ಶಬ್ದ, ತನಾವೃತ್ತಿ ಶಬ್ದ ಮತ್ತೆ ಬಿಡಬಾರ್ದು. ಆ ರೀತಿ ಮೇಲಕ್ಕೆ ಎತ್ತೆ. ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ ಅಹಂ ಸಂ, ಇನ್ನೊಂದು ಅಹಂ ಸಂ ನಾರಾಯಣ ಸಂಪೂರ್ಣ ಗುಣವಂತ, ಅದಕ್ಕೆ ಮೇಲಕ್ಕೆತ್ತೆ. ಮೃತ್ಯು ಸಂಸಾರ ಸಾಗರ, ಬರೀ ಸಂಸಾರ ಸಾಗರ ಅನ್ನಲಿಲ್ಲ, ಮೃತ್ಯು ಅಂತ ಪದ ಸೇರಿಸಿದ್ರು. ಮೃತ್ಯು ಶಬ್ದ ಎಲ್ಲ ರೋಗ ರುಜಿನ ಸಾವಂತೂ ಗ್ಯಾರಂಟಿ ಆದ್ದರಿಂದ ಮೃತ್ಯು ಅಂತ ಹೇಳಿದ್ರು. ಹಿಂದಿನ ಕಾಲದ ರೋಗ ಇರ್ತಿರ್ಲಿಲ್ಲ, ಬೇರೆ ಯುಗದಲ್ಲಿ ಯಾರು ಮೃತ್ಯು ಅಂತ ಇರ್ತಿತ್ತು. ಮೃತ್ಯು ಹುಟ್ಟಿ ಬರಲೇಬೇಕು. ರೋಗ ಸತ್ರು, ಯಾಕೆ ಏನು ಯಾವ ರೋಗನೂ ಸತ್ರು ಅಷ್ಟೇ. ರೋಗ ಇದ್ದೇ ಸಾಯ್ಬೇಕಾಗಿಲ್ಲ, ದೇಹ ಇದ್ದಿದ್ದಕ್ಕೆ ಸಾಯ್ಬೇಕಾಗ್ತದೆ. ಆದ್ದರಿಂದ ಮೃತ್ಯು ಅಂತ ಕಾಮನ್ ಹೇಳಿದ್ರು. ಭವಾಮಿ ನಚಿರಾತ್ ಪಾರ್ಥ, 2 ಹೇಳ್ತೇನೆ, ನಾನು ಕೊಡ್ತೇನೆ, ಬೇಗ ಕೊಡ್ತೇನೆ, 2 ಹೇಳಿ, ತಡ ಇಲ್ಲದೆ ಕೊಡ್ತೇನೆ. ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸ. ಒಂದು ಕಂಡೀಷನ್, ನನ್ನನ್ನು ಮನಸ್ಸಾಕಿರ್ಬೇಕು. ಮಯ್ಯಾವೇಶಿತ ಚೇತಸ, ಮಯಿ ನನ್ನಲ್ಲಿ ಆವೇಶಿತ ಚೇತಸ, ಮನಸ್ಸು ಹಾಕಿದವರು. ಆವೇಶ ಒಳಗೆ ಹೋಗಿಬಿಡ್ಬೇಕು ಅಂತಾರೆ, ಇನ್ವಾಲ್ವ್ಮೆಂಟ್. ಒಳಗೆ ಮುಡಿಬಿಟ್ಟಿದ್ದಾನೆ ಅದರಲ್ಲಿ ಅಂತ ಮುಡಿಬಿಡ್ಬೇಕಾದ್ರೆ ದೇವ್ರ ಬಗ್ಗೆ ಟೋಟಲ್ ಇನ್ವಾಲ್ವ್ಮೆಂಟ್ ಬರಬೇಕು. ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯತೆ. ವಿಚಲಪಟ್ಟ ಸುಟ್ಟರೂ ಪರವಾಗಿಲ್ಲ, ನನಗೇನು ಆಗೋದಿಲ್ಲ, ನಾನು ಕೇಳಬೇಕು ಅಂತ ಕೂತೆ ಹಾಕಿಕೊಡ್ಬೇಕು. ನಾವೆಲ್ಲ ಬಿಡುವಾದರೆ ಪಾಠ ಎಂಬ ಕಾನ್ಸೆಪ್ಟ್ ಇರಬಾರ್ದು. ಬಿಡು ಮಾಡ್ಕೊಂಡು ಅಂತ ಮಾಡೋದು. ಬಿಡುವಾದರೆ ಊಟ ಅಂತ ಯಾರು ಅನ್ಕೋತಾರ? ಇಲ್ಲ. ಎಷ್ಟೋ ಸರ್ತೆ ಅರೆಸ್ಟ್ ವಾರೆಂಟ್ ಬಂದಿರುತ್ತೆ, ಅವ್ರು ಊಟಕ್ಕೆ ಕೂತಿದ್ರೆ ಕಾಯ್ತಾರೋ ಅವರು. ಊಟಕ್ಕೆ ಊಟ ಬಿಟ್ಟು ಬಾ ಅಂತ ಹೇಳೋದಿಲ್ಲ. ಊಟಕ್ಕೆ ಕೂತಾಕ ಆಗಲಿಲ್ಲ ತಿಮ್ಕಂಬ ಅಂತಾರೆ. ಅದಕ್ಕೆ
ಮತ್ತೆ ಅದೊಂದು ದೊಡ್ಡ ಪ್ರಾಬ್ಲಮ್ ಎತ್ಕೊಂಡೋಗ್ಬಿಟ್ರೆ ಅದು ಮಾಡಲೇಬೇಕಾದ ಕೆಲಸ ಆದ್ದರಿಂದ ಬಿಡ್ಕೊಳ್ತಾರೆ. ಇವತ್ತೇನು ಉದಾಹರಣೆಗೆ ಹೋಗ್ತಿರ್ತಾರೆ, ಕಾರ್ ನಿಲ್ಲಿಸ್ಬಿಡ್ತಾರೆ, ಬೈತಾರೆ, ಅರ್ಜೆಂಟ್ ಹೋಗೋದು ಪೆಟ್ರೋಲ್ ಇಲ್ಲ ಅಂತಾರೆ. ಏನು ಮಾಡ್ತಾರಾಗ? ಹಾಕ್ಸೋದು ಹಾಗೆ ಹೋಗೋದು ಹೇಳೋದಿಲ್ಲ. ಅದಕ್ಕೆ ಇನ್ನೂ ಪ್ರಾಬ್ಲಮ್ ಶುರುವಾಗುತ್ತೆ ಆಮೇಲೆ. ಅದು ಬೇಸಿಕ್ ಅದು. ಈ ಕಲರ್ ಹೊಡಿ ಪೇಟ್ ಹೊಡಿಸ್ತೀವಿ, ಕಾರದು ಯಾರು ಕೇಳೋದಿಲ್ಲ. ಪೇಟ್ ಹೊಡಿಸ್ತೀರಿ, ಇದು ಮಾಡ್ತೀರಿ, ಅವೆಲ್ಲ ಕೇಳೋದಿಲ್ಲ. ಪೆಟ್ರೋಲ್ ಬೇಕೇ ಬೇಕು. ಊಟ ಅಂದರೆ ಫ್ಯೂಯಲ್ ಆದ್ದರಿಂದ ಅದಿಲ್ಲದ್ರೆ ಬರ್ಲಿಕ್ಕಾಗತ್ತಿಲ್ಲ. ಕರ್ಕೊಂಡೋಗೋ ಶಕ್ತಿ ಬೇಕಲ್ಲ ಅವನಿಗೆ, ಮಾಡ್ಕೊಂಡು ಬರಲಿ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಪಾಠ ಅಂದರೆ ಹಾಗೆ. ಇದು ಬುದ್ಧಿಗೆ ಅನ್ನ, ಇದು ದೇಹಕ್ಕೆ ಅನ್ನ, ಇದು ಬುದ್ಧಿಗೆ ಅನ್ನ. ಆದ್ದರಿಂದ ಬುದ್ಧಿ ಉಪವಾಸ ಇರಬಾರ್ದು. ನಿತ್ಯ ಕೇಳ್ತಿರಲ್ಲ ಅಂದರೆ ನಿತ್ಯ ಊಟ ಮಾಡ್ತಿರಲ್ಲ, ಹಾಗೆ ನಿತ್ಯ ಭೋಜನ ಹೇಗೆ ದೇಹಕ್ಕೆ ಬೇಕು, ನಿತ್ಯ ಜ್ಞಾನ ಯಾವುದಕ್ಕೆ ಬೇಕು? ತಲೆಗೆ ಬೇಕೇ ಬೇಕು. ಆದ್ದರಿಂದ ಅದೆಲ್ಲ ಉಪವಾಸ ಹಾಕಿದಾಗ ಆಗ್ತದೆ. ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಆಹಾರಕ್ಕೆ ಏಕಾದಶಿ ಇದೆ, ಜ್ಞಾನಕ್ಕೆ ಏಕಾದಶಿ ಇಲ್ಲ. ಜ್ಞಾನಕ್ಕೆ ಏಕಾದಶಿ ಇಲ್ಲ, ಹೌದಲ್ಲ? ಅವತ್ತು ಜಾಸ್ತಿ ಮಾಡಿ, ಅದಕ್ಕೆ ಅವತ್ತು ಜಾಸ್ತಿ ಮಾಡಬೇಕು ಅವತ್ತಿನ ದಿವಸ. ಅದು ಒಂದು ಮಾತಿದೆ, ಏಕಾದಶ್ಯಾಂ ಮಹಾದಿನೇ ಕರ್ತವ್ಯಂ ಭೋಜನತ್ರಯಂ ಅಂತ. ಏಕಾದಶಿ ಭಾರಿ ದೊಡ್ಡ ದಿವಸ, ಅದಕ್ಕೆ 3 ಊಟ ಮಾಡಿ ಅಂತ ಹೇಳ್ತಾರೆ. ಬಹುಶಃ ಅದಕ್ಕೆ 3 ಊಟನೇ ಮಾಡೋರು ಸಿಗ್ತಾರೆ ಅದು ಬೇಕಾದ ಸರ್. ಬೆಳಿಗ್ಗೆ ಅದು ಇವತ್ತು ಏಕಾದಶಿ ದರ್ಶನವಾಗಿ ಮತ್ತೆ ತಿಂತಿರ್ತಾರೆ. ಅವ್ರು ಊಟ ಮಾಡಿರ್ತಾರೆ, ನೆನಪಾದಷ್ಟು ಮತ್ತೆ ತಿಂದ್ಬಿಡೋದು. ಈ ಭೋಜನ ಶ್ರವಣ ಮನನ ಧ್ಯಾನ, ಈ 3 ಭೋಜನ ಮಾಡಿ ಅಂತ ಹೇಳಿರೋದು. ಇವರು ತಮ್ಮಿಬೇಕಾದ ಅರ್ಥ ಮಾಡ್ಕೊಂಡು ಹಾಗಾಗಬಾರ್ದು ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂತೀಗ ಇದನ್ನು ಮನೆಗೆ ಹೋಗ್ತಾ ಜ್ಞಾಪಕ ಮಾಡ್ಕೊಂಡು ಹೋಗಿ 3 ಮಾತು ಆಚಾರ ಮೋಕ್ಷ ಸರ್ವಪುರುಷಾರ್ಥೋತ್ತಮ ಮೋಕ್ಷಸ್ಯ ವಿಷ್ಣು ಪ್ರಸಾದೇನ ವಿನಾನ ಲಭ್ಯ, ಎಲ್ಲ ನೋಡ್ಕೊಂಡ್ಬಿಟ್ರೆ ಗಟ್ಟಿಯಾಗಿಬಿಡುತ್ತೆ. ತಿಳಿತಿಲ್ಲ, ಯಾರಿಗೆ ಕೇಳಿದ್ರು ಕೂಡ ಅವ್ರನ್ನ ಕೇಳಲೇಬೇಕು, ಓದಲೇಬೇಕು ಅನ್ನೋ ಭಾವನೆ ಬರುತ್ತೆ. ಇಲ್ಲರಿ ನಿಮ್ಮ ಪಾಡಿ ನಿಮಗೆ, ನಮ್ಮ ಪಾಡಿ ನಮಗೆ ಅಂತ ಆಗ್ಬಿಡುತ್ತೆ. ಹಾಗಾಗಬಾರ್ದು.